ಯಾಕೆ ಬೇಡ ಬಿಡು, ನೀನು ಒಬ್ಬನೇ ಮಾಡ್ಕೋಬೋದಲ್ವಾ, ಒಬ್ರು ತಗೋಬೇಕು ಅಂದ್ರೆ ಸೈಟ್ ವ್ಯಾಲ್ಯೂ ಎಷ್ಟಾಗುತ್ತೆ, ಮನೆ ಕಟ್ಸಕ್ಕೆ ಮತ್ತೆ ದುಡ್ಡು ಹೇಗೆ ಅರೇಂಜ್ ಮಾಡೋದು ಅಂದ್ರೆ ಪುನೀತ್ ಮತ್ತೆ ಅವರ ಅಣ್ಣ ತಮ್ಮದಿರು ಈ ಒಂದು ರೀಸನ್ ಇಂದ ಒಟ್ಟಿಗೆ ಕಟ್ಟಕ್ ಆಗಲಿಲ್ಲ. ಸೊ ಹಬ್ಬಕ್ಕೆ ಹೆಣ್ಮಕ್ಳು ಬಟ್ಟೆ ತಗೊಳ್ಳಿಲ್ಲ ಅಂದ್ರೆ ಹೇಗಲ್ವಾ. ಸಂಕ್ರಾಂತಿ ಹಬ್ಬದ ಕ್ಲೀನಿಂಗ್ ಸಿಕ್ಕಾಪಟ್ಟೆ ಜೋರಾಗಿ ಮಾಡ್ತಾ ಇದ್ದೀನಿ. ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ಬಿಡ್ತಾರೆ ಆಮೇಲೆ. ಹಾಯ್ ಗಾಯ್ಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ತುಂಬಾ ಇಂಪಾರ್ಟೆಂಟ್ ಡಿಸ್ಕಷನ್ ಮಾಡಬೇಕಾಗಿದೆ. ತುಂಬಾ ಜನ ನನಗೆ ಕಾಮೆಂಟ್ಸ್ ಮಾಡಿ, ಸ್ಪೆಷಲಿ ಪರ್ಸನಲಿ ಕೂಡ ಕಾಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ, ಲೈಕ್ ನಿಮ್ಮ ಅತ್ತೆ ಮಾವ ರಿಯಾಕ್ಷನ್ ಹೇಗಿತ್ತು, ಹಾಗೂ ನಿಮ್ಮ ಇನ್ಲಾಸ್ ಕಡೆ ಅಂದ್ರೆ ಇವಾಗ ನೀವೆಲ್ರಿಗೂ ಗೊತ್ತೇ ಇದೆ ಪುನೀತ್ಗೆ ಇಬ್ರು ತಮ್ಮಂದಿರಿದ್ದಾರೆ. ಸೊ ನಾನಿಬ್ರು ಬ್ರದರ್ ಇನ್ ಲಾ ಮತ್ತೆ ನನ್ನ ಕೋ ಸಿಸ್ಟರ್ಸ್ ಅವ್ರು ಹೇಗೆ ರಿಯಾಕ್ಟ್ ಮಾಡಿದ್ರು ನಮ್ಮ ಈ ಒಂದು ಸೈಟ್ ತಗೊಳ್ಳೋ ಡಿಸಿಷನ್ಗೆ, ಮತ್ತೆ ಸೈಟ್ ತಗೊಂಡ್ಮೇಲೆ, ಹಾಗೂ ಬೋರ್ ಪೂಜೆ ಮಾಡಿಸ್ಬೇಕಾದ್ರೆ ಅಂದ್ರೆ ಬೋರ್ ಕೊರ್ಸ್ಬೇಕಾದ್ರೆ ಯಾಕೆ ಯಾರು ಬರ್ಲಿಲ್ಲ ಅಂತ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರಿ. ಸೊ ಎಲ್ಲ ಕ್ವೆಶನ್ಸ್ಗೂ ಆನ್ಸರ್ ಮಾಡ್ತೀನಿ. ಅವರ ಪರ್ಸ್ಪೆಕ್ಟಿವ್ ಏನು, ಅವ್ರು ಏನು ಅನ್ಕೊಂಡ್ರು ಅಂತೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವತ್ತಿನ ವಿಡಿಯೋಲಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಅಂಡ್ ಇವಾಗ ಫಸ್ಟ್ ಬಂದ್ಬಿಟ್ಟು ಒಂದು ಸ್ವಲ್ಪ ವಿಶಾಲ್ ಮಾಡಿಗೆ ನಾನು ಮೇಘನ ಮನೆಗೆ ಹೋದಾಗ ವಿಶಾಲ್ ಮಾಡಿ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಸೊ ಅಲ್ಲಿಂದ ಕೆಲವೊಂದು ಐಟಮ್ಸ್ ನ ತಂದಿದೆ. ಸೊ ಇನ್ನೇನು ಅದನ್ನೆಲ್ಲ ಎತ್ತಿಡ್ತಾ ಇದ್ನಲ್ಲ, ಹಾಗೆ ತೋರಿಸ್ಬಿಟ್ಟು ಎತ್ತಿಡೋಣ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಬಂದ್ಬಿಟ್ಟು ಈ ಪಿಲ್ಲೋಸ್ ನ ತಗೊಂಬಂದೆ. ನನ್ಗೆ ಈ ತರ ಈ ಸ್ಮಾಲ್ ಪಿಲ್ಲೋಸ್ ತುಂಬಾ ಇಷ್ಟ ಆಗುತ್ತೆ. ಇದು ಈ ರೀತಿಯಾಗಿ ಮ್ಯಾಚ್ ಮಾಡ್ಕೊಂಡು, ಇನ್ಫ್ಯಾಕ್ಟ್ ನನಗೆ ಇದನ್ನ ಮ್ಯಾಚ್ ಮಾಡಿಕೊಟ್ಟಿದ್ದೆ ಮೇಘನ ಈ ರೀತಿಯಾಗಿ ಮಾಡ್ಕೊಂಡು ಚೆನ್ನಾಗಿರುತ್ತೆ ಅಂತ. ಬೆಡ್ ಮೇಲೆ ನನ್ಗೆ ಈ ತರ ಸ್ಮಾಲ್ ಪಿಲ್ಲೋಸ್ ತುಂಬಾ ಇಷ್ಟ ಆಗುತ್ತೆ. ಅಂಡ್ ನನ್ನ ಮಕ್ಳಿಗೆ ತುಂಬಾ ಜಾಸ್ತಿ ಇಷ್ಟ ಈ ತರ ಸ್ಮಾಲ್ ಪಿಲ್ಲೋಸ್. ಸೊ ಅದಕ್ಕೆ ಇದನ್ನ ತಗೊಂಡೆ. ಇದು ಬಂದು ತುಂಬಾನೇ ಸ್ಪಾಂಜಿಯಾಗಿ ಸಕ್ಕತ್ತಾಗಿದೆ, ತುಂಬಾ ಸಾಫ್ಟಿ. ಸೊ ಇದು ಬಂದು ಈಚ್ 100 ರುಪೀಸ್ಗೆ ಬೀಳುತ್ತೆ. ಸೊ ಒಂದು 3 ತಗೊಂಡಿದ್ದೀನಿ. ಅಂಡ್ ಇದನ್ನ ನಾವು ಆರಾಮಾಗಿ ಲೈಕ್ ಮಷೀನ್ ವಾಶ್ ಕೂಡ ಮಾಡ್ಕೋಬಹುದು. ಅಂಡ್ ಅದಾದ್ಮೇಲೆ ಒಂದು ಸ್ವಲ್ಪ ಬಟ್ಟೆ, ಸ್ವಲ್ಪ ಅಂದ್ರೆ ಒಂದೆರಡು ಜೊತೆ ಬಟ್ಟೆ ತಗೊಂಡಿದ್ದೀನಿ, ತೋರಿಸ್ತೀನಿ ಆಮೇಲೆ. ಹಾಗೂ ಕೆಲವೊಂದು ನಂಗೆ ತುಂಬಾ ಬೇಕು ಅನ್ನೋದು, ಇದು ಸ್ವಲ್ಪ ಪ್ಲಾಂಟ್ಸ್ಗೆ ನೀರು ಹಾಕಕ್ಕೆ ಅಂತ ಬೇಕಿತ್ತು. ಅದು ತುಂಬಾ ಚೀಪಲ್ಲಿ ಸಿಕ್ತು, ಅದಕ್ಕೆ ತಗೊಂಡೆ. ಜಸ್ಟ್ 59 ರುಪೀಸ್ಗೆ ಅಷ್ಟೇ. ಅಂಡ್ ಇದು ಬಂದು ಒಗ್ಗರಣೆ ಹಾಕಕ್ಕೆ ಅಂತ ಹೇಳ್ಬಿಟ್ಟು ತಗೊಂಡೆ. ಇದು ಬಂದು ಒಳಗಡೆ ಐರನ್ದು, ಕಬ್ಬಿಣದ್ದು. ಸೊ ನನಗೆ ಈ ಮಾಮೂಲಿ ನಾನ್ ಸ್ಟಿಕ್ ಬೇಡವಾಗಿತ್ತು. ಸೊ ಕಬ್ಬಿಣದ್ದೇ ಹುಡುಕ್ತಾ ಇದೆ. ಸೊ ಕಬ್ಬಿಣದ್ದೇ ಸಿಕ್ತು ಫೈನಲಿ. ಸೊ ಇದು ಕಬ್ಬಿಣದ್ದು ತಗೊಂಡೆ. ಅಂಡ್ ಇದು ಒಂದು ಮಾಮೂಲಿ ನಂದು ಲೈಕ್ ಜಾಸ್ತಿ ಗ್ಲಾಸ್ ಜಾರ್ಸ್ ಅಲ್ವಾ ಇರೋದು. ಸೊ ಈ ಎಣ್ಣೆ ಜಾರ್ಸ್ ಎಲ್ಲ, ಎಣ್ಣೆ ಬಾಟಲ್ಸ್ ಎಲ್ಲಾನು ಕ್ಲೀನ್ ಮಾಡೋದಕ್ಕೆ ಬೇಕಾಗುತ್ತೆ. ಅದಕ್ಕೇನೆ ಇದನ್ನ ಬಾಟಲ್ ಕ್ಲೀನರ್ ಒಂದು ತಗೊಂಡೆ. ಅಂಡ್ ಇದೊಂದು ತುಂಬಾನೇ ಕ್ಯೂಟ್ ಆಗಿರುವಂತಹ ಒಂದು ಸ್ಟೋರೇಜ್ ಬಾಕ್ಸ್ ನ ತಗೊಂಡೆ. ಸೊ ಇದ್ರಲ್ಲಿ ನಾನು ಕ್ಲಿಪ್ಸ್ ಎಲ್ಲ ಹಾಕಿಡೋಣ ಅಂತ ಹೇಳ್ಬಿಟ್ಟು. ಮತ್ತೆ ಇದು ಇವಾಗ ನಿಮ್ಮೆಲ್ರಿಗೂ ಗೊತ್ತಿದ್ರೆ ತುಂಬಾ ಹಳೆ ವಿಡಿಯೋನಲ್ಲಿ ಹೇಳಿದೀನಿ, ನನಗೆ ಈ ಬಕೆಟ್, ಅದರದ್ದು ಬಕೆಟ್ ಜಗ್ ಮತ್ತೆ ಅದ್ರ ಸ್ಪಾಂಜ್ ಏನ್ ಯೂಸ್ ಮಾಡ್ತೀವಲ್ಲ ಒಂದು ಬಾತ್ರೂಮ್ದು, ಅದು ಸೆಟ್ ಒಂದೇ ಕಲರ್ ಅಲ್ಲಿ ಇದ್ರೆ ಇಷ್ಟ. ಸೊ ಇವಾಗ ಬ್ಲೂ ಕಲರ್ ನ ತೆಗ್ದು ಹಾಕ್ಬಿಟ್ಟು, ಅಥವಾ ಪಿಂಕ್ ಕಲರ್ ಯಾವ್ದೋ ತೆಗ್ದು ಹಾಕ್ಬಿಟ್ಟು ಈ ಕಲರ್ದು ಬಕೆಟ್ ಮತ್ತೆ ಇದೆಲ್ಲ ತಗೊಂಡಿದ್ದೀನಿ. ಸೊ ಅದಕ್ಕೆ ಸುಮ್ಮನೆ ನನ್ನೊಂಥರ ಹುಟ್ಟು. ಅಂಡ್ ನೆಕ್ಸ್ಟ್ ಬಂದು ಇದು ಪಡ್ಡು ಮೇಕರ್ ಒಂದು ತಗೊಂಡೆ. ಪಡ್ಡು ಮೇಕರ್ ಬೇಕಿತ್ತು ನನ್ನ ಮಗನ್ಗೆ, ಅವನಿಗೆ ಡಿಫ್ರೆಂಟ್ ಬ್ರೇಕ್ಫಾಸ್ಟ್ ಬೇಕು ಅಂತೆ. ಸೊ ಒಂದೇ ತರ ಕೊಡ್ಬೇಡ ಅಮ್ಮ, ಇವನ್ಗೂ ಬೇಕಂತೆ. ಸೊ ಒಂದೇ ತರ ಕೊಡ್ಬೇಡ ಅಮ್ಮ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೇನೆ ಅವನಿಗೆ ಪಡ್ಡು ಮಾಡಕ್ಕೆ ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡೆ. ಅಂಡ್ ಅದಾದ್ಮೇಲೆ ಇದು ಮೇಘನ ರೆಕಮೆಂಡೇಶನ್ ಅಲ್ಲಿ ತಗೊಂಡಿದ್ದು. ಇದು ತಗೊಂಡಿರಿ ಕಿಚನ್ದು ಸ್ವಲ್ಪ ವಿಡಿಯೋ ಮಾಡಾಕೋಣ ಒಂದು ಟೋರ್ನ ಅಂತ ಹೇಳ್ತಾನೆ ಇದೀನಿ, ಗೊತ್ತು, ಬಟ್ ಆದಷ್ಟು ಬೇಗನೆ ಬರುತ್ತೆ. ಸೊ ಅದಕ್ಕೆ ಅಂತ ಇದು ತಗೊಳ್ಳಿ, ಚೆನ್ನಾಗಿರುತ್ತೆ ನೇತಾಕಕ್ಕೆ ಏನಾದ್ರು ಅಂತ ಹೇಳಿದ್ರು. ಸರಿ ಆಯ್ತು ಇರ್ಲಿ ಅಂತ ಹೇಳ್ಬಿಟ್ಟು ತಗೊಂಡಿದ್ದೀನಿ. ಗೊತ್ತಿಲ್ಲ ಇದು ಎಲ್ಲಿ ಯೂಸ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ಬಟ್ ಆರಾಮಾಗಿ ನಮ್ಗೆ ಇದೊಂದು 49 ರುಪೀಸ್ಗೇನೋ ಸಿಕ್ತು. ಸೊ ಅದಕ್ಕೆ ತಗೊಂಡೆ. ಅಂಡ್ ಅದಾದ್ಮೇಲೆ ಇದೊಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಪ್ಲಾಂಟ್, ಅಲ್ಲಿ ನೋಡ್ತಾ ಇದ್ವಿ, ನೀವು ಪ್ಲಾಂಟ್ ಸೆಕ್ಷನ್ ಅಲ್ಲಿ ನೋಡ್ತಾ ಇದ್ವಿ. ಇದು ನಂಗೆ ತುಂಬಾ ಇಷ್ಟ ಆಯ್ತು, ಒಂಥರ ತುಂಬ್ದಂಗಿದೆ. ಸೊ ಅದಕ್ಕೇನೆ ಇದನ್ನ ತಗೊಂಡಿದ್ದು ಮೇನ್ ಆಗಿ. ನಂಗೆ ಈ ತರ ತುಂಬ್ದಂಗಿರಬೇಕು. ಅದಕ್ಕೆ ಅದು ನನ್ನ ಹತ್ರ ಅಷ್ಟೊಂದು ಲೈಕ್ ಬದುಕಿರುವಂತ ಪ್ಲಾಂಟ್ಸ್ಗಳೇ ಇದ್ರೂ ಆರ್ಟಿಫಿಷಿಯಲ್ ಪ್ಲಾಂಟ್ ಇರ್ಲಿ ಅಂತ ಹೇಳ್ಬಿಟ್ಟು ಡೆಕೋರೇಟಿವ್ ಪರ್ಪಸ್ಗೆ ಅಂತ ತಗೊಂಡಿರೋದು. ಆಯ್ತಾ, ಇದಾದ್ಮೇಲೆ ಬಟ್ಟೆಗಳು ತೋರಿಸ್ತೀನಿ ಬನ್ನಿ. ಇದು ಆಲ್ರೆಡಿ ನಾನು ಹಾಕಿದ್ದೆ, ಆ ವಿಡಿಯೋನಲ್ಲೂ ಕೂಡ ಹಾಕಿದ್ದೀನಿ. ಸೊ ಇದು ನಂಗೆ ಸಖತ್ ಇಷ್ಟ ಆಯ್ತು, ನನಗಿಂತ ಜಾಸ್ತಿ ಮೇಘನಾಗಿ ಇಷ್ಟ ಆಯ್ತು. ತಗೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಬೇಡ, ಸ್ವಲ್ಪ ಇನ್ನೊಂದು ಸೈಜ್ ದೊಡ್ಡದಿದ್ರೆ ಪ್ರಾಬ್ಲಮ್ ನಂಗೆ ಕರೆಕ್ಟ್ ಆಗಿರೋದು. ಇದು ಬಂದು ನನಗೆ ಯಾವ ಸೈಜ್ ಗೊತ್ತಾಯ್ತು, ಎಂ ಸೈಜಲ್ಲಿ ತಗೊಂಡಿರೋದು. ಒಂದು ಸ್ವಲ್ಪ ಫಿಟ್ ಆಗ್ತಿದೆ ಅನ್ನೋ ಥರ ಇದೆ, ಬಟ್ ಸ್ವಲ್ಪ ಎಕ್ಸಸೈಸ್ ಮಾಡಿ ಆಮೇಲೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬಾನೇ ಚೆನ್ನಾಗಿದೆ ಮೆಟೀರಿಯಲ್, ಅಂದ್ರೆ ಬಟ್ಟೆ ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ. ತುಂಬಾನೇ ಮಂದ ಬಟ್ಟೆ, ಒಂಥರ ಹುಲ್ಲಿನ ಥರ ಬಟ್ಟೆ ಬರುತ್ತಲ್ಲ ಆ ಥರ ಕಾಟನ್ ಹುಲ್ಲಿನ ಬಟ್ಟೆ, ತುಂಬಾ ಚೆನ್ನಾಗಿದೆ. ಸೊ ಇದೊಂದು ಡ್ರೆಸ್ನ ತಗೊಂಡೆ. ಆ್ಯಂಡ್ ಒಂದು ಚೂಡಿದಾರ್ ಸೆಟ್ನ ತಗೊಂಡೆ.
ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು. ಸೊ ಹಬ್ಬಕ್ಕೆ ಹೆಣ್ಮಕ್ಳು ಬಟ್ಟೆ ತಗೊಳ್ಳಿಲ್ಲ ಅಂದರೆ ಹೇಗಲ್ವಾ. ಸೊ ಇದು ಹತ್ರದಲ್ಲಿ ತೋರಿಸ್ತೀನಿ ರೀ. ಟಾಪ್ ಈ ರೀತಿಯಾಗಿದೆ. ನಂಗೆ ತುಂಬ ಇಷ್ಟ ಆಯಿತು ಇದು. ನಂಗೆ ಆ್ಯಕ್ಚುಲಿ ಇದು ನನ್ನ ಹತ್ರ ಈ ಕಲರ್ ಇದೆ ಆಯಿತಾ, ವೈಟ್ ಕಲರಲ್ಲಿ ಆಗಲೇ ಒಂದು 2-3 ಇದೆ. ಬಟ್ ಇದ್ರದ್ದು ಕಾಂಬಿನೇಷನ್ ನಂಗೆ ತುಂಬ ಜಾಸ್ತಿ ಇಷ್ಟ ಆಯಿತು. ಆ್ಯಂಡ್ ಮೇಲ್ಗಡೆ ಈ ಪ್ಯಾಟರ್ನ್ ಎಲ್ಲ ತುಂಬ ಇಷ್ಟ ಆಯಿತು. ಆ್ಯಂಡ್ ಮೇನಾಗಿ ನನಗೆ ಇದು ಜಾಸ್ತಿ ಇಷ್ಟ ಆಗಿದೆ ಏನಪ್ಪ ಅಂದರೆ ಇದ್ರ ದುಪ್ಪಟ್ಟಾಗಿ. ಸೊ ನೋಡಿ, ಅದ್ರ ದುಪ್ಪಟ್ಟ ಜೊತೆ ಅಂತೂ ಅಲ್ಲಿ ಹಾಕಿ ಮ್ಯಾನಿಕ್ವಿನ್ಗೆ ಹಾಕಿ ನಿಲ್ಸಿದ್ರಾ, ನಂಗೆ ಸಕ್ಕತ್ ಇಷ್ಟ ಆಯಿತು. ಅದಕ್ಕೆ ತಗೊಂಡೆ. ಹೇಗೆ ಕಾಣಿಸುತ್ತೆ? ಚೆನ್ನಾಗಿಲ್ಲ. ಆ್ಯಂಡ್ ಕೆಳಗಡೆ ಕೂಡ ಈ ರೀತಿಯಾಗಿ ಪ್ಯಾಟರ್ನ್ ಬರುತ್ತೆ. ಸೊ ಇದು ಇದರದ್ದು ಪ್ರೈಸ್ ಬಂದ್ಬಿಟ್ಟು 1299. ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ನನಗೆ. ಒಂದು 200-300 ರುಪೀಸ್ ಜಾಸ್ತಿನೇ ಆಯಿತು. ತೊಗೊಂಡೆ, ಚೆನ್ನಾಗಿ ಅನ್ನಿಸ್ತು. ಮನ್ಸಿಗೆ ಇಷ್ಟ ಆಗಿದ ತಕ್ಷಣ ತೀರಾ ಮಟ್ಟ ಮನ್ಸಿಗೆ ಇಷ್ಟ ಆದಾಗ ತೊಗೊಂಡ್ಬಿಡ್ಬೇಕು. ಆ್ಯಂಡ್ ಇದ್ರದ್ದು ಪ್ರೈಸ್ ಬಂದು 899 ಈ ಒಂದು ಡ್ರೆಸ್ದು. ಸೊ ಇಷ್ಟೇ ಗೈಸ್, ಒಂದಿಷ್ಟೇ ಪುಟಾಣಿ ಶಾಪಿಂಗ್ ಮಾಡಿದ್ದು. ನಾನು ಮೇನಾಗಿ ಹೋಗಿದ್ದು ಬಂದು ಈ ಪಿಲ್ಲೋಸ್ನ ನೋಡೋಕ್ಕೆ ಅಂತ ಹೇಳ್ಬಿಟ್ಟು. ನಮ್ಮನೆ ಹತ್ರ ಇರೋ ವಿಶಾಲ್ ಮಾರ್ಟಲ್ಲಿ ಈ ಪಿಲ್ಲೋಸ್ ನಾನು ನೋಡಿರಲಿಲ್ಲ, ಸೊ ಅದಕ್ಕೆ ಅಲ್ಲಿ ತಗೊಂಡಿದ್ದು. ಓಕೆ ಗೈಸ್, ಸೊ ಬನ್ನಿ ಇವಾಗ. ಸೊ ಇಷ್ಟೇ ಪುಟಾಣಿ ಶಾಪಿಂಗ್ ನಾನು ಮಾಡ್ಕೊಂಬಂದಿದ್ದು ವಿಶಾಲ್ ಮಾರ್ಟಿಂದ. ಆ್ಯಂಡ್ ಬನ್ನಿ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡೋಣ. ಎಲ್ಲನೂ ಎತ್ತಿಡಬೇಕು, ಎಲ್ಲನೂ ಎತ್ತಿಟ್ಬಿಟ್ಟು ಒಂದು ಸ್ವಲ್ಪ ಬಟ್ಟೆ ಮಡ್ಚೋದಿದೆ, ಮತ್ತು ತುಂಬ ಡೀಪ್ ಕ್ಲೀನಿಂಗ್ ಮಾಡೋದಿದೆ ನಮ್ಮ ಈ ಒಂದು ಮನೇನ. ಬಿಕಾಸ್ ಸಂಕ್ರಾಂತಿ ಹಬ್ಬ ಬರ್ತಿದೆ, 2026ರ ಮೊದಲನೇ ಹಬ್ಬ. ಇದು ನಮಗೆ ಹೊಸ ವರ್ಷ ಅಲ್ಲ, ಬಟ್ ಸ್ಟಿಲ್ 2026ರ ಮೊದಲನೇ ಹಬ್ಬ ಅಲ್ವಾ. ಸೊ ಒಂದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡು, ಡೀಪ್ ಕ್ಲೀನಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಎಲ್ಲನೂ ನೀಟಾಗಿ ಎಲ್ಲ ಒಂದು ಕಡೆಯಿಂದ ತೆಗಿತಾ ಇದ್ನ. ಸೊ ಇದು ಸಿಕ್ತು, ಹಾಗೆ ತೋರಿಸ್ದೆ. ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಏನು ಕ್ಲೀನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸುಪ್ರಿಯಾ ಈ ಥರ ಹಾಸಿಗೆ ಮೇಲೆ ಅಂದ್ಕೊಂಡಿದ್ದೀರಾ ಅಂತ ಅನ್ಕೋಬೋದು ನೀವು. ಸೊ ಕ್ಲೀನ್ ಮಾಡೋದಕ್ಕೇ ಎಲ್ಲ ಸೆಟಪ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಯೂಸ್ ಮಾಡೋದು ಬಂದು ಅಗ್ಯಾರೋದು ಈ ಒಂದು ಸುಪ್ರೀಂ ಕಾರ್ಡ್ಲೆಸ್ ವ್ಯಾಕ್ಯೂಮ್ ಕ್ಲೀನರ್. ತುಂಬಾ ಚೆನ್ನಾಗಿದೆ. ಸೊ ಇದನ್ನ ಆಲ್ರೆಡಿ ಒಂದು 3 ಇಯರ್ಸಿಂದನೂ ಯೂಸ್ ಮಾಡ್ತಾ ಇದ್ದೀನಿ. ಅದು ಬಂದು ಆನ್ ಆ್ಯಂಡ್ ಆಫ್ ಬಟನ್ ಬರುತ್ತೆ. ಇದು ಆ್ಯಕ್ಚುಲಿ ಬಂದು 400 ವ್ಯಾಟ್ ಪವರ್ಫುಲ್ ಮೋಟರ್ ಇರೋದ್ರಿಂದ ವಿತ್ 25 KPA ಸಕ್ಷನ್ ಮೋಡ್ಸ್ ಕೂಡ ಇರುತ್ತೆ ಇದರಲ್ಲಿ. ಸೊ ಇಲ್ಲಿ ನೋಡ್ಬೋದು, ಇದೊಂದು 3 ಮೋಡ್ಸ್ ಕೊಟ್ಟಿರ್ತಾರೆ. ಸೊ ಲೋವೆಸ್ಟ್, ಹೈಯೆಸ್ಟ್ ಮತ್ತು ಮೀಡಿಯಮ್ ಮೋಡ್ ಬರುತ್ತೆ ನಿಮ್ಮ ಸ್ಪೀಡ್ ಜಾಸ್ತಿ ಕಮ್ಮಿ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ಇದು ಬಂದು ಒಂದು ಡಸ್ಟ್ ಟ್ಯಾಂಕ್ ಕೊಟ್ಟಿರ್ತಾರೆ. ಸೊ ಈ ಥರ ಡಸ್ಟ್ ಟ್ಯಾಂಕ್ ಇರುತ್ತೆ ಮತ್ತು ಒಂದು ಬ್ಯಾಟ್ರಿ ಇರುತ್ತೆ. ಸೊ ಇದು ಬಂದು ಚಾರ್ಜಿಂಗ್ ಬ್ಯಾಟ್ರಿ. ನೀವು ಆರಾಮಾಗಿ ಎದುರು ಚಾರ್ಜ್ ಖಾಲಿ ಆದರೆ ಈ ಥರ ಅಡ್ಯಾಪ್ಟರ್ ವಿತ್ ವೈರ್ ಕೊಟ್ಟಿದ್ದಾರೆ. ಸೊ ಅದರಿಂದ ಚಾರ್ಜ್ ಹಾಕೊಬೋದು. ಹಾಗೂ ಬ್ಯಾಟ್ರಿ ಬ್ಯಾಕಪ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಈ ಒಂದು ಡಸ್ಟ್ ಟ್ಯಾಂಕ್ ಬಂದು 0.5 ಲೀಟರ್ಸ್ದು ಬ್ಯಾಗ್ಲೆಸ್ ಡಸ್ಟ್ ಟ್ಯಾಂಕ್ ಆಗಿರುತ್ತೆ. ಸೊ ಇದು ಯಾವ ರೀತಿಯಾಗಿ ಡಿಸೈನ್ ಮಾಡಿದ್ದಾರೆ ಅಂದರೆ ಹೈಜಿನಿಕ್ ಆಗಿ ಒಂದು ಕೈಯಲ್ಲೇ ನೀವು ಎಂಟಿ ಮಾಡಬೇಕು, ಆ ಥರ ಡಿಸೈನ್ ಮಾಡಿದ್ದಾರೆ. ಹಾಗೂ ಇದನ್ನ ಕನೆಕ್ಟ್ ಕೂಡ ತುಂಬ ಈಸಿಯಾಗಿ ಮತ್ತೆ ಮಾಡ್ಕೋಬೋದು. ಹಾಗೂ ಅದ್ರ ಜೊತೆಗೆ ಹೆಪಾ ಫಿಲ್ಟರ್ನ ಕೊಟ್ಟಿದ್ದಾರೆ. ಸೊ ಈ ರೀತಿಯಾಗಿ 2 ಹೆಪಾ ಫಿಲ್ಟರ್ ಸಿಗುತ್ತೆ, ಒಂದು ಆಲ್ರೆಡಿ ಕನೆಕ್ಟ್ ಆಗಿರುತ್ತೆ. ಸೊ ಈ ಒಂದು ಫಿಲ್ಟರ್ ಬಂದು 99.99% ಅಷ್ಟು ಪಾರ್ಟಿಕಲ್ಸ್ನ ರಿಮೂವ್ ಮಾಡುತ್ತೆ. ಡಸ್ಟ್ ಮತ್ತು ಅಲರ್ಜನ್ಸ್ನ ಸ್ಮಾಲ್ ಒಂಥರ 0.3 ಮೈಕ್ರಾನ್ಸ್ ಇರುವಂಥ ಪಾರ್ಟಿಕಲ್ಸ್ನ ಕೂಡ ರಿಮೂವ್ ಮಾಡುತ್ತೆ. ಹಾಗೂ ಇದರ ಬ್ಯಾಟ್ರಿದು ಕೂಡ 3 ಮೋಡ್ಸ್ ಬರುತ್ತೆ. ಲೋವೆಸ್ಟ್ ಮೋಡ್, ಮೀಡಿಯಮ್ ಮೋಡ್ ಮತ್ತು ಹೈಯೆಸ್ಟ್ ಮೋಡ್ ಅಂತ ಬರುತ್ತೆ. ಹಾಗೂ ಇದ್ರ ಜೊತೆಗೆ ನಮಗೆ ಮಲ್ಟಿಪಲ್ ಬ್ರಷ್ ಹೆಡ್ಸ್ ಕೂಡ ಸಿಗುತ್ತೆ. ಸೊ ಮೋಟರೈಸ್ಡ್ ಬ್ರಷ್ ಅಂತ ಇದನ್ನ ಕರೀತಾರೆ. ಇದು ಬಂದು ಒಂಥರ ಮಲ್ಟಿ ಫ್ಲೋರ್ ರೋಲಿಂಗ್ ಬ್ರಷ್. ಹಾಗೂ ಈ ಒಂದು ಬ್ರಷ್ ಹೆಡ್ ನೋಡಿದ್ರೆ ನೀವು ಲೈಕ್ ನಿಮಗೆ ಆಲ್ಮೋಸ್ಟ್ ಒಂದು 270 ಡಿಗ್ರಿ ಅಷ್ಟು ಈಸಿಯಾಗಿ ಮೂವ್ ಆಗುತ್ತೆ. ಹಾಗೂ ಇದನ್ನು ನೀವು ಆರಾಮಾಗಿ ಒಂದು ನಾಚ್ನ ಈ ಥರ ಮಾಡಿಬಿಟ್ಟು ರಿಮೂವ್ ಮಾಡಿ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಅದನ್ನು ಹಾಕ್ಬೋದು. ಸೊ ಇದು ಬಂದು ಕಾರ್ಡ್ಲೆಸ್ ಆಗಿರೋದ್ರಿಂದ ನೀವು ಇದಕ್ಕೆ ಸ್ಟಿಕ್ನ ಕೂಡ ಆರಾಮಾಗಿ ಹಾಕ್ಕೋಬೋದು. ಲಾಂಗ್ ಕಾರ್ಡ್ಲೆಸ್ ವ್ಯಾಕ್ಯೂಮ್ ಕ್ಲೀನರ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು. ಹಾಗೂ ಈ ಒಂದು ಮೋಟರೈಸ್ಡ್ ಮಲ್ಟಿಫ್ಲೋರ್ ರೋಲಿಂಗ್ ಬ್ರಷ್ ಬಂದು ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಅಂದರೆ ಹಾರ್ಡ್ ಫ್ಲೋರ್ ಆಗಲಿ, ಕಾರ್ಪೆಟ್ ಮೇಲೆ ಆಗಲಿ, ಮತ್ತು ಸೋಫಾ ಮೇಲೆ ಆಗಲಿ ಯಾವುದೇ ಥರದ ಡ್ರೈ ಎಂಬೆಡೆಡ್ ಡಸ್ಟ್ನ ಆರಾಮಾಗಿ ರಿಮೂವ್ ಮಾಡುತ್ತೆ. ಪೆಟ್ ಹೇರ್ನ, ಫುಡ್ ಕ್ರಮ್ಸ್ನ ಪ್ರತಿಯೊಂದನ್ನು ಕೂಡ ರಿಮೂವ್ ಮಾಡುತ್ತೆ. ಜೊತೆಗೆ ಈ ರೀತಿಯಾದಂಥ LED ಲೈಟ್ ಇರೋದ್ರಿಂದ ನೀವು ಆರಾಮಾಗಿ ಕತ್ಲೆ ಅಥವಾ ಚಿಕ್ಕ ಸ್ಪೇಸಸಲ್ಲಿ ಯೂಸ್ ಮಾಡ್ಬೋದು. ಹಾಗೂ ಇನ್ನೊಂದು ಬಂದುಬಿಟ್ಟು ಈ ರೀತಿಯಾಗಿ ಮ್ಯಾಟ್ರಸ್ ಬ್ರಷ್ ಅಂತ ಬರುತ್ತೆ. ಸೊ ಅದರಲ್ಲಿ ಚಿಕ್ಕ ಚಿಕ್ಕ ಬ್ರಿಸ್ಟಲ್ಸ್ ಕೂಡ ಇರುತ್ತೆ. ಇದನ್ನು ಕೂಡ ನೀವು ಆರಾಮಾಗಿ ಹೊರಗಡೆ ತೆಗೆದು ಕ್ಲೀನ್ ಮಾಡ್ಕೋಬೋದು. ಸೊ ಹಿಂದೆಗಡೆ ಸೈಡಲ್ಲಿ ನೋಡ್ಬೋದು ಈ ರೀತಿಯಾಗಿ ಒಂದು ನಾಚ್ ಇದೆ. ಆ ನಾಚ್ನ ಓಪನ್ ಮಾಡಿಬಿಟ್ಟು ಆರಾಮಾಗಿ ಹೊರಗಡೆ ರೋಲರ್ನ ತೆಗೆದು ಅದರಲ್ಲಿ ಏನಾದರೂ ಕೂದಲೇನಾದರೂ ಸಿಗಾಕೊಂಡಿದ್ರೆ ಅದನ್ನ ಕ್ಲೀನ್ ಮಾಡಿ ಮತ್ತೆ ನೀವು ಅದನ್ನ ಒಳಗಡೆ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು. ಸೊ ಇದನ್ನ ಮ್ಯಾಟ್ರಸ್ ಬ್ರಷ್ ಅಂತ ಎಂತ ಕರಿತಾ ಇದೀವಿ ಅಂದರೆ ಇದನ್ನ ಮೇಯ್ನಾಗಿ ಈ ಥರ ಮ್ಯಾಟ್ರಸ್ ಎಲ್ಲ ಕ್ಲೀನ್ ಮಾಡೋದಕ್ಕೆ. ಬಿಕಾಸ್ ಇವಾಗ ನಾವು ಅಪಾರ್ಟ್ಮೆಂಟ್ಸಲ್ಲೆಲ್ಲ ಇದ್ದಾಗ ಹೊರಗಡೆ ಎಲ್ಲ ಮ್ಯಾಟ್ರಸ್ ತೊಗೊಂಡೋಗಿ ಹಾಕೋಕ್ಕೆಲ್ಲ ಆಗೋದಿಲ್ಲ. ಸೊ ಆ ಟೈಮಲ್ಲಿ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ.
ಬರೀ ಮ್ಯಾಟ್ರಸ್ ಅಲ್ಲದಂತೆ ಇದನ್ನ ನೀವು ನಿಮ್ಮ ಸೋಫಾ ಮೇಲೆ ಮ್ಯಾಟ್ ಮೇಲೆ ಕೂಡ ಯೂಸ್ ಮಾಡ್ಕೋಬೋದು. ನಾನು ಈ ಥರ ಬೆಡ್ ಹೆಡ್ ಬೋರ್ಡ್ಗೆ ಯೂಸ್ ಮಾಡ್ತೀನಿ ಹಾಗೂ ಬೆಡ್ಶೀಟ್ ಮೇಲೆ ಕೂಡ ಯೂಸ್ ಮಾಡ್ಕೋಬೋದು. ಸೊ ಇವಾಗ ನಾನು ಮ್ಯಾಟ್ರಸ್ ಮೇಲೆ ಬೆಡ್ಶೀಟ್ ಹಾಕಿದ್ದೀನಿ. ಸೊ ಆ ಬೆಡ್ಶೀಟ್ನ ತೆಗೆದುಬಿಟ್ಟು ಕೂಡ ಓನ್ಲಿ ಮ್ಯಾಟ್ರಸ್ ಮೇಲೆ ಕೂಡ ನೀವು ಇದನ್ನು ಅದರದ್ದು ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್ನ ಹೋಗೋದಕ್ಕೆ ಯೂಸ್ ಮಾಡ್ಕೋಬೋದು. ಹಾಗೂ ಈ ಒಂದು 2-in-1 ವ್ಯಾಕ್ಯೂಮ್ ಕ್ಲೀನರ್ನ ನೀವು ಆರಾಮಾಗಿ ಒಂದು ಸಿಂಪಲ್ ಹ್ಯಾಂಡ್ ಹೆಲ್ಡ್ ವ್ಯಾಕ್ಯೂಮ್ ಕ್ಲೀನರಿಂದ ಸ್ಟಿಕ್ ವ್ಯಾಕ್ಯೂಮ್ ಕ್ಲೀನರ್ ಆಗಿ ಆರಾಮಾಗಿ ಕನ್ವರ್ಟ್ ಮಾಡ್ಕೋಬೋದು. ತುಂಬಾ ಈಸಿಯಾಗಿ ಯೂಸ್ ಮಾಡ್ಬೋದು ಮಲ್ಟಿ ಕ್ಲೀನಿಂಗ್ ಪರ್ಪಸ್ಗೆ. ಹಾಗೂ ನೆಕ್ಸ್ಟ್ ಇನ್ನೊಂದು ನೋಡಿದ್ರೆ ಇದೊಂದು ಬ್ರಿಸ್ಟಲ್ ಬ್ರಷ್ ಮತ್ತು ಒಂದೊಂದು ಕ್ರಿವೈಸ್ ನಾಸಲ್ ಇದೆ. ಈ ಒಂದು ಬ್ರಿಸ್ಟಲ್ ಬ್ರಷ್ ಬಂದು 2-in-1 ಮಲ್ಟಿಪರ್ಪಸ್ ಬ್ರಷ್ ಆಗು ಕೂಡ ಯೂಸ್ ಮಾಡ್ಕೋಬೋದು. ಅಂದರೆ ಸ್ವಲ್ಪ ಮುಂದೆ ಮತ್ತು ಹಿಂದೆ ಆ ಥರ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಸೊ ನಾನು ಇದನ್ನ ಸ್ವಲ್ಪ ಸ್ಪೆಷಲಿ ಕಿಟಕಿ ಹತ್ರ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಮತ್ತು ಅದ್ರ ರೀಲಿಂಗ್ಸ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ತುಂಬ ಯೂಸ್ ಮಾಡ್ತೀನಿ. ತುಂಬಾ ನೀಟಾಗಿ ಧೂಳು ಹೋಗುತ್ತೆ. ಸೊ ನೋಡ್ಬೋದು ಮೈನ್ಯೂಟ್ ಧೂಳು ಕೂಡ ತುಂಬಾ ನೀಟಾಗಿ ತೆಗೆದುಬಿಡುತ್ತೆ. ಹಾಗೂ ನೆಕ್ಸ್ಟ್ ಬಂದು ಈ ಒಂದು ಕ್ರಿವೈಸ್ ನಾಸಲ್. ಸೊ ಇದನ್ನು ಬಂದುಬಿಟ್ಟು ಈ ಸೋಫಾ ಸಂದಿ ಎಲ್ಲ ಇರುತ್ತಲ್ಲ, ಸೊ ಕೈಯೆಲ್ಲ ಅದರೊಳಗೆ ನೀಟಾಗಿ ತುರುಕೋಕ್ಕಾಗಲ್ಲ ಮತ್ತು ದೊಡ್ಡ ದೊಡ್ಡ ವ್ಯಾಕ್ಯೂಮ್ ಕ್ಲೀನರ್ ಕೂಡ ಅದರೊಳಗೆ ತುರುಕೋಕ್ಕಾಗಲ್ಲ. ಆ ಒಂದು ಇದು ಸೆಕ್ಷನ್ಗೆ ಈ ಒಂದು ಕ್ರಿವೈಸ್ ನಾಸಲ್ ತುಂಬಾ ನೀಟಾಗಿ ಹೆಲ್ಪ್ ಮಾಡುತ್ತೆ. ಸೊ ನೋಡ್ಬೋದು ತುಂಬ ನೀಟಾಗಿ ಸಕ್ಷನ್ ಮಾಡ್ಕೊಳ್ತಾ ಇರುತ್ತೆ. ಒಳಗಡೆ ದೆಪ್ತಲ್ಲಿರುವಂಥ ಸಂದಿನಲ್ಲಿ ಏನಾಗುತ್ತೆ ಗೊತ್ತಾ, ಏನಾದರೂ ತಿನ್ನಬೇಕಾದ್ರೆ ಬ್ರೆಡ್ ಕ್ರಮ್ಸ್ ಆಗಲಿ ಏನಾದರೂ ಫುಡ್ ಕ್ರಮ್ಸ್ ಹೊಟ್ಟೋಗುತ್ತೆ. ಸೊ ಅದರದ್ದು ಇದೆಲ್ಲ ತುಂಬ ನೀಟಾಗಿ ಬಂದುಬಿಡುತ್ತೆ. ಹಾಗೂ ಈ ರೀತಿಯಾದ ಒಂದು ವಾಲ್ ಬ್ರೆಸೆಟ್ ಕೂಡ ಸಿಗುತ್ತೆ ವಿತ್ ಸ್ಕ್ರೂ. ಸೊ ಇದನ್ನ ನೀಟಾಗಿ ವಾಲಲ್ಲಿ ಫಿಕ್ಸ್ ಮಾಡಿಕೊಂಡು ನಿಮ್ಮ ವ್ಯಾಕ್ಯೂಮ್ ಕ್ಲೀನರ್ನ ಹ್ಯಾಂಗ್ ಮಾಡ್ಬೋದು. ಸೊ ಗೈಸ್ ನೋಡ್ಬೋದು ಆಲ್ಮೋಸ್ಟ್ ಎಲ್ಲಾನು ವ್ಯಾಕ್ಯೂಮ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ಒಂದಿಷ್ಟು ಕಸ ಅಕ್ಯುಮುಲೇಟ್ ಆಗಿದೆ, ತೋರಿಸ್ತೀನಿ ನೋಡಿ ನಿಮಗೆ. ಸೊ ಇಲ್ಲಿ ನೋಡ್ಬೋದು ಸೋಫಾ, ಮ್ಯಾಟ್ ಮತ್ತು ಬೆಡ್ ಈ 3ರಿಂದ ಇಷ್ಟು ಕಸ ಅಕ್ಯುಮುಲೇಟ್ ಆಗಿದೆ. ಸಿಕ್ಕಾಪಟ್ಟೆ ಅಂದರೆ ಮೈನ್ಯೂಟ್ ಧೂಳುಗಳು ಕೂಡ ತುಂಬಾ ಬೇಗ ಎಲ್ಲನೂ ಫುಲ್ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡುತ್ತೆ. ಸೊ ನನಗಂತೂ ಸಕ್ಕತ್ ಇಷ್ಟ ಈ ಪ್ರಾಡಕ್ಟ್. ಆಲ್ರೆಡಿ ನಾವು ಒಂದು 3 ಇಯರ್ಸಿಂದನೂ ಈ ಪ್ರಾಡಕ್ಟ್ನ ಯೂಸ್ ಮಾಡ್ತಿದ್ದೀನಿ. ಸೊ ಅವಾಗಲೂ ಕೂಡ ನಾನು ವೀಡಿಯೋನಲ್ಲಿ ಶೇರ್ ಮಾಡಿದೆ. ಬಟ್ ಇವಾಗ ಸಂಕ್ರಾಂತಿ ಹಬ್ಬದ ಕ್ಲೀನಿಂಗ್ ಟೈಮಲ್ಲಿ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಇದನ್ನು ಶೇರ್ ಮಾಡಿದ್ದೀನಿ. ಸೊ ನಿಮಗೆ ಇದರದ್ದು ಲಿಂಕ್ ಏನಾದರೂ ಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ನಾನು ಇದರ ಅಮೆಝಾನಿಂದ ಪರ್ಚೇಸ್ ಮಾಡಿದೆ. ನೀವು ಕೂಡ ಅಮೆಝಾನಲ್ಲಿ ಪರ್ಚೇಸ್ ಮಾಡ್ಬೋದು ಅಥವಾ ಫ್ಲಿಪ್ಕಾರ್ಟ್. ಕೆಲಸ ಎಲ್ಲ ಮುಗಿಸ್ಕೊಂಡು ನಂದು ಕೂಡ ಸೈಟ್ ಹತ್ರ ಹೋಗೋಣ ಬಾರೆ ಅಂತ ಬಂದಿದ್ಲು. ಸೊ ಸೈಟ್ ಹತ್ರ ಬಂದ್ವಿ. ಹಾಗೆಯೇ ನಾವು ಬೇರೆ ಬೇರೆ ಸೈಟ್ಸ್ ಹತ್ರ ಅಂದರೆ ಬೇರೆ ಬೇರೆ ಈ ಥರ ಮನೆ ಕಟ್ತಾ ಇದ್ದರೆ ಅದೆಲ್ಲ ವಿಸಿಟ್ ಮಾಡ್ತಾ ಇರ್ತೀವಿ. ಹೇಗೆ ಕಟ್ಟಿಸ್ತಾ ಇದ್ದಾರೆ, ಪ್ಲಾನಿಂಗ್ ಹೇಗಿದೆ, ನಾವೇನಾದರೂ ಅಂದರೆ ಇದು ಮಾಡ್ಕೋಬೋದಾ, ಚೇಂಜಸ್ ಮಾಡ್ಕೋಬೋದಾ ಅಂತೆಲ್ಲ ನೋಡ್ತಾ ಇರ್ತೀವಿ. ಸೊ ಆ ಟೈಮಲ್ಲಿ ರೋಡಲ್ಲಿ ನೋಡಿದೆ ಈ ಥರ ಫುಲ್ಲು ಇಷ್ಟು ಮಸ್ತಾಗಿರುವಂಥ ಸ್ನೇಕ್ ಪ್ಲಾಂಟ್ ಸಿಕ್ತು ನನಗೆ. ಸರಿ ಆಯಿತು, ತೊಗೊಂಡು ಹೋಗ್ಬಿಟ್ಟು ನಾನು ನೆಡ್ಸ್ಕೊಂಡು ಮನೆಗೆ ತೊಗೊಂಡು ಹೋಗ್ತೀನಿ ನಂದು ಅಂತ ಹೇಳಿಬಿಟ್ಟು ತೊಗೊಂಡು ಬಂದೆ ಕಿತ್ಕೊಂಡು. ಅಂದರೆ ಅದು ಸುಮ್ಮನೆ ರೋಡಲ್ಲಿ ಬಿದ್ದಿತ್ತು ಹೀಗೇ. ನಂಗೆ ಇಷ್ಟನೇ ಆಗಲ್ಲ ಸ್ನೇಕ್ ಪ್ಲಾಂಟ್. ಅದು ಎಷ್ಟು ಕಾಸ್ಟ್ಲಿ ಗೊತ್ತಾ, ನಾವು ಏನಾದರೂ ನರ್ಸರಿಲೆಲ್ಲ ತೊಗೊಳಕ್ಕೆ ಹೋದರೆ. ರೋಡಲ್ಲಿ ಸಿಕ್ತು, ಹಂಗೆ ಹೇಳ್ಬೇಡ ಆ ಕಡೆ. ರೋಡಲ್ಲಿ ಸಿಕ್ಕಿರೋದು. ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ಬಿಡ್ತಾರೆ ಆಮೇಲೆ. ಚೆನ್ನಾಗಿ ಕಾಣ್ತಾ ಇತ್ತು ಕಣೆ. ಒಂದು ಸ್ವಲ್ಪ ದೊಡ್ಡ ಪಾಟ್ಸಲ್ಲಿ ಹಾಕ್ಸ್ಕೊಳ್ಳೋಣ ಅಂತ ಈ ಥರ ದೊಡ್ಡ ಪಾಟ್ ತೊಗೊಂಡೆ. ಆ್ಯಕ್ಚುಲಿ ಆ ಪಾಟೇ ಒಂದೊಂದು ಪಾಟ್ 450 ರುಪೀಸ್ 500 ರುಪೀಸ್ ಬಿತ್ತು ನನಗೆ. ಬಟ್ ಇದೇನಪ್ಪ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಕ್ ಪ್ಲಾಂಟ್. ಆ್ಯಂಡ್ ತುಂಬಾ ಒಳ್ಳೆಯದು, ಮನೇಲಿ ವಾಸ್ತುಗೂ ಒಳ್ಳೆಯದು ಮತ್ತು ತುಂಬ ಒಳ್ಳೆ ಆಕ್ಸಿಜನ್ ಪ್ಯೂರಿಫೈಯರ್. ಸೊ ಅದಕ್ಕೇ ಸಿಕ್ಕಿದ ತಕ್ಷಣ ತೊಗೊಂಡ್ಬಿಟ್ಟು ಈ ಥರ ನೆಡ್ಸ್ಕೊತಾ ಇದ್ದೀನಿ. ನನಗೇನಪ್ಪ ಅಂದರೆ ನಾವು ನಮ್ಮ ಸ್ವಂತ ಮನೆಗೆ ಹೋಗೋಷ್ಟರಲ್ಲಿ ಈ ಪ್ಲಾಂಟ್ಸ್ ಎಲ್ಲ ಇನ್ನೂ ಒಂದಷ್ಟು ದೊಡ್ಡವಾಗಿರ್ತವೆ. ಆ ಟೈಮಲ್ಲಿ ಅದನ್ನೆಲ್ಲ ಇಟ್ಟಾಗ ಚೆನ್ನಾಗಿ ಕಾಣುತ್ತಲ್ವ. ಸೊ ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಎಷ್ಟೊಂದು ಪ್ಲಾಂಟ್ಸ್ ತೊಗೊಂಡಿದ್ದೀನಿ ನಾನಂತೂ. ಒಂದು ವಿಡಿಯೋ ರೆಕಾರ್ಡ್ ಮಾಡೋಷ್ಟರಲ್ಲಿ ಸಿಂಬಾ ಇಲ್ಲ ಅಂದರೂ ಒಂದು 100 ಟೈಮ್ಸ್ ಬಂದಿರ್ತಾನೆ, ಅಮ್ಮ ಅದು ಅಮ್ಮ ಇದು ಅಂದ್ಕೊಂಡು. ಗೈಸ್ ಫೈನಲಿ ನನ್ನ ಸ್ನೇಕ್ ಪ್ಲಾಂಟ್ ಏನಿದೆಯೋ ಅದನ್ನ ನೀಟಾಗಿ ಈ ಥರ ಪಾಟ್ ಮಾಡಿಕೊಂಡು ಮನೆಗೆ ಹೋದ್ವಿ. ಒಂದು ಸ್ವಲ್ಪ ಹೊರಗಡೆ ಕೆಲಸ ಆಯಿತು, ಅದನ್ನು ಮುಗಿಸ್ಕೊಂಡು ಮನೆಗೆ ಬಂದು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪನೀರ್ ರೆಡಿ ಆಗಿದೆ ನೋಡಿ, ಇಲ್ಲಿ ಇಷ್ಟು ಫ್ಲಫಿ ಆಗಿದೆ. ಸ್ವಲ್ಪ ಒಂಥರ ಇಷ್ಟು ಪನೀರ್ ಸಿಕ್ಕಿದೆ ನನಗೆ. ಆಲ್ಮೋಸ್ಟ್ ಒಂದು 3/4 ಲೀಟ್ರ್ ಹಾಲಿಗೆ ಒಂದಿಷ್ಟು ಪನೀರ್ ಸಿಕ್ಕಿದೆ. ಬಟ್ ಫ್ರೆಶ್ ಪನೀರ್ ಆ್ಯಂಡ್ ಸಕ್ಕತ್ತಾಗಿದೆ, ಗಮ್ ಅಂತಿದೆ ಗೊತ್ತಾ. ಅಂದರೆ ಮನೇಲೇ ಮಾಡಿರೋದ್ರಿಂದ ನೀವು ಹೊರಗಡೆಯಿಂದ ತೊಗೊಬನ್ನಿ ನಿಮ್ಗೆ ಇಷ್ಟು ಗಮ್ಮನಲ್ಲ. ಬಟ್ ಒಳಗಡೆ ಅಂದರೆ ಮನೇಲೇ ಮಾಡಿರೋದ್ರಿಂದ ಸಕ್ಕತ್ತಾಗಿದೆ. ಸೊ ಇದನ್ನು ನಾನು ನಾಳೆ ಪಲ್ಯ ಮಾಡ್ತೀನಿ. ಇವತ್ತೇನು ಪಲ್ಯ ಮಾಡೋಕ್ಕೆ ಹೋಗೋದಿಲ್ಲ, ಇವತ್ತು ಆಲ್ರೆಡಿ ಪಲ್ಯ ಎಲ್ಲ ಇದೆ. ಸೊ ಅಂದರೆ ಇವತ್ತು ಬ್ರೇಕ್ಫಾಸ್ಟೇ ನಾವು ಹೊರಗಡೆ ಮಾಡಿದ್ವಿ. ಸೊ ನಾಳೆ ಇದ್ರದ್ದು ಪಲ್ಯ ಮಾಡಿದಾಗ ಆ ಟೇಸ್ಟ್ ಹೇಗಿರುತ್ತೆ ಅನ್ನೋಂತ ಗೊತ್ತಾಗುತ್ತೆ. ಸೊ ಈ ಥರ ಒಂದು ಬಟ್ಟೆನಲ್ಲಿ ನಾನು ಇದನ್ನು ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ. ಆ ಮಾಯಿಶ್ಚರ್ ಹಾಗೆ ಇರುತ್ತೆ, ಇಲ್ಲಾಂದರೆ ಒಂಥರ ಒಣಗ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಹೊರಗಡೆ ತೆಗೆದು ಒಂದು ಸ್ವಲ್ಪ ಹೊತ್ತು ಆದಮೇಲೆ ಇನ್ನೂ ಸ್ವಲ್ಪ ಫ್ಲಫಿ ಆಗಿರುತ್ತೆ. ಸೊ ಈ ರೀತಿಯಾಗಿ ನೀವು ಕೂಡ ಹೋಮ್ ಮೇಡ್ ಪನ್ನೀರ್ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಬನ್ನಿ ಇವಾಗ ಹೋಗ್ಬಿಟ್ಟು ನಾನು ಸ್ವಲ್ಪ ರೀಪಾಟಿಂಗ್ ಮಾಡಬೇಕು. ತುಂಬ ಟೈಮ್ ಆಗಿದೆ, ಆಲ್ಮೋಸ್ಟ್ 2 ತಿಂಗಳಾಗಿದೆ ನಾನು ರೀಪಾಟಿಂಗೇ ಮಾಡಿಲ್ಲ.
ಸ್ವಲ್ಪ ಗಿಡಗಳಿಗೆಲ್ಲ ಅದ್ರದ್ದು ಕಂಪೋಸ್ಟ್ ಎಲ್ಲ ಹಾಕಬೇಕು. ಯಾವ ರೀತಿಯಾಗಿ ರಿಪೋರ್ಟಿಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ವೆಲ್ಕಮ್ ಬ್ಯಾಕ್. ಬನ್ನಿ ರಿಪೋರ್ಟಿಂಗ್ ಮಾಡೋಣ. ಸೊ ಯಾವ ಥರ ರಿಪೋರ್ಟಿಂಗ್ ನಾನು ಮಾಡ್ತೀನಿ, ನನಗೆ ಯಾವ ಥರ ಬರುತ್ತೆ ಆ ಥರ ತೋರಿಸ್ತೀನಿ ಆಯಿತಾ. ಇಲ್ಲಿ ಒಂದು 5 kgದು ಕೋಕೋಪೀಟ್ನ ತರಿಸಿದ್ದೀನಿ. ಮತ್ತು ಇದೆಲ್ಲ ಒಂದು ಕಂಪೋಸ್ಟ್ಗಳಿದೆ, ಒಂದು 2 ಪ್ಯಾಕೆಟ್ ಕಂಪೋಸ್ಟ್ ಇದೆ. ಹಳೇದೊಂದು ಸ್ವಲ್ಪ ಕಂಪೋಸ್ಟ್ ಇತ್ತು, ಸೊ ಅದಿದೆ. ಫಸ್ಟ್ ಈ ಕೋಕೋಪೀಟ್ನ ನೀರಲ್ಲಿ ನೆನೆಸ್ಬೇಕು. ಆ್ಯಕ್ಚುಲಿ ಪ್ಲ್ಯಾಂಟ್ಸ್ಗೆ ನಾವು ಹೇಗೆ ಊಟ ಮಾಡ್ತೀವಲ್ಲ ಅದೇ ಥರ ಪ್ಲ್ಯಾಂಟ್ಸ್ಗೂ ಕೂಡ ಅಷ್ಟೇ ಎವ್ರಿ 1 ಮಂತ್ಗೆ ಒಂದ್ಸತಿನಾದರೂ ಒಂದು ಸ್ವಲ್ಪ ರೀಪಾಟಿಂಗು ಈ ಥರ ಎಲ್ಲ ಹಾಕೋದು. ಒಂದು 15 ದಿವಸಕ್ಕೆ 1 ತಿಂಗಳಿಗಾದರೂ ಹಾಕ್ತಾ ಇರಬೇಕು. ಕೋಕೋಪೀಟ್ ಅಂದರೆ ಒಂದು kg ಅಷ್ಟು ಕೋಕೋಪೀಟ್ ಹಾಕಿದ್ರೆ 1.5 ಲೀಟ್ರಷ್ಟು ಅಥವಾ 2 ಲೀಟ್ರಷ್ಟು ನೀರನ್ನ ಹಾಕಬೇಕು. ಸೊ ನೀರಲ್ಲಿ ಕೋಕೋಪೀಟ್ ಹಾಕಿ ಒಂದು 2 ಸತಿನಾದರೂ ನೀರು ಚೇಂಜ್ ಮಾಡಿ ತೊಳ್ಕೊಂಬಿಡ್ಬೇಕು. ಅದಾದಮೇಲೆ ಅದನ್ನ ಅದರಲ್ಲೇ ನೆನೆಯಕ್ಕೆ ಬಿಟ್ಟು ಅದು ಒಂದು ಅಟ್ಲೀಸ್ಟ್ ಓವರ್ನೈಟ್ ನೆನೆಯಕ್ಕೆ ಬಿಟ್ಟರು ಒಳ್ಳೆಯದೇ. ಇಲ್ಲಾಂದರೆ ಒಂದು 3 to 4 hours ನೆನೆಯಕ್ಕೆ ಬಿಟ್ಟು ಅದಾದಮೇಲೆ ಅದನ್ನ ನೀರು ಬಸ್ದುಬಿಟ್ಟು ಒಂಥರ ಫುಲ್ ಬರೀ ಆ ಕೋಕೋಪೀಟ್ನ ಮಾತ್ರ ತೆಗೆದ್ಬಿಟ್ಟು ಅದನ್ನು ಗಿಡಕ್ಕೆ ಹಾಕಬೇಕು. ಬಿಕಾಸ್ ಡೈರೆಕ್ಟಾಗಿ ಹಾಕಿದ್ರೆ ಅದರಲ್ಲಿ ಯಾವುದೋ ಒಂದು ಕಂಟೆಂಟ್ ಇರುತ್ತೆ ವಿಚ್ ಇಸ್ ನಾಟ್ ಗುಡ್ ಫಾರ್ ಪ್ಲಾಂಟ್ಸ್. ಸೊ ಅದಕ್ಕೇ ಈ ರೀತಿಯಾಗಿ ಮಾಡಬೇಕು. ಈ ಕೋಕೋಪೀಟ್ ಅನ್ನೋದು ಈ ಒಂದು ಕೆಲಸ ಒಂದು ಸ್ವಲ್ಪ ಜಾಸ್ತಿ ಪ್ರೆಷರೈಸ್ ಅಂತ ಕೆಲವೊಬ್ರಿಗೆ ಅನಿಸ್ಬೋದು. ಸೊ ಆ ಟೈಮಲ್ಲಿ ನೀವೇನು ಮಾಡ್ಬೋದು ಅಂದರೆ ಡೈರೆಕ್ಟಾಗಿ ಬರೀ ಕಂಪೋಸ್ಟ್ ಕೂಡ ಹಾಕ್ಬೋದು. ಬಟ್ ನನಗೆ ಕೋಕೋಪೀಟ್ ಜೊತೆಗೆ ಯಾವಾಗಲಾದರೂ ಒಂದು 3-4 ಮಂತ್ಸಿಗೆ ಒಂದ್ಸತಿ ಈ ಥರ ಮಾಡ್ತೀನಿ, ಅದು ಹೆಲ್ಪ್ ಆಗಿದೆ. ಸೊ ಫಸ್ಟು ನೀವು 1 kg ತರಿಸ್ಕೊಂಡು ನೋಡ್ಕೊಳ್ಳಿ ನಿಮಗೆ ಈಸಿ ಆಗ್ತಿದೆ ಅಂತಂದರೆ. ಅದಾದಮೇಲೆ ನೀವು ಒಂದು 5 kg ಪ್ಯಾಕೆಟ್ ತೆಗೆದಿಟ್ಕೊಂಡ್ರೆ ಅದೆಷ್ಟೊಂದು ಆಗಿಬಿಡುತ್ತೆ. ಸೊ ಇವಾಗ ಒಂದು ಸ್ವಲ್ಪ ಹೊತ್ತಿಂದ ನೆನೆಯಕ್ಕೆ ಬಿಡ್ತೀನಿ. 3 hours ಆದಮೇಲೆ ಇವಾಗ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನೋಡಿ ಇವಾಗ ಈ ರೀತಿಯಾಗಿ ಫುಲ್ ನೀಟಾಗಿ ಹಿಂಡಿ ಬರೀ ಕೋಕೋಪೀಟ್ನ ಮಾತ್ರ ಹಾಕ್ತಾ ಇದ್ದೀನಿ. ಸೊ ಏನೇ ಕಂಟೆಂಟ್ ಅಂದರೆ ಅದೊಂದು ಕಂಟೆಂಟ್ ಇರುತ್ತೆ, ಅದ್ರ ಹೆಸರು ನಂಗೆ ಬರ್ತಾಯಿಲ್ಲ, ಅದು ಪ್ಲಾಂಟ್ಸ್ ಒಳಗೆ ಹೋಗಬಾರ್ದು. ಸೊ ಅದೆಲ್ಲನೂ ಆ ನೀರಲ್ಲೇ ಉಳ್ಕೊಂಡ್ಬಿಡುತ್ತೆ. ಒಂದು 2 ಸತಿ ತೊಳೆದ್ಬಿಟ್ಟು ನೆನೆ ಹಾಕಿದ್ರೆ ಇನ್ನೂ ಒಳ್ಳೆಯದು. ಆ್ಯಂಡ್ ಹಾಗೆ ನೆನೆಸಿದಾಗ ಮೇಲ್ಗಡೆ ಬರ್ತಾ ಇರೋದೆ ಆ ಕೋಕೋಪೀಟ್ನ ಬೇಕಾದರೆ ನೀವು ಆರಾಮಾಗಿ ತೆಗೆದು ಹಾಕ್ಕೋಬೋದು, ಆ ಥರ ಮಾಡ್ಕೋಬೋದು. ನನ್ನ ಪ್ಲಾಂಟ್ಸ್ ಬಗ್ಗೆ ತುಂಬ ಜನ ಕೇಳ್ತಾ ಇರ್ತಾರೆ, ನನಗೆ ಪರ್ಸ್ನಲಿ ಕೂಡ ಮೆಸೇಜ್ ಮಾಡಿದ್ದಾರೆ ದಟ್ ನಿಮ್ಮ ಪ್ಲಾಂಟ್ಸ್ಗೆ ನೀವು ಏನು ಹಾಕ್ತೀರಾ, ಎಲ್ಲ ತುಂಬ ಗ್ರೀನಾಗಿ ಚೆನ್ನಾಗಿದೆ, ನಮ್ಮ ಪ್ಲಾಂಟ್ಗೆಲ್ಲ ಬೇಗ ಒಣಗೋಗುತ್ತೆ ಅಂತ ಎಲ್ಲ. ಸೊ ಸ್ವಲ್ಪ ಈ ಥರ ಎಲ್ಲ ಮಾಡ್ತಾ ಇರ್ತೀನಿ ಅವಾಗವಾಗ. ನೋಡಿ ಇವಾಗ ಕೋಕೋಪೀಟ್ ಒಂದಿಷ್ಟು ಸಿಕ್ಕಿದೆ, ಅಷ್ಟು ನೆನೆ ಹಾಕಿದ್ನಲ್ಲ ಇಷ್ಟು ಸಿಕ್ಕಿದೆ. ಇನ್ನು ತಳದಲ್ಲಿ ಇರುತ್ತೆ ಅದೆಲ್ಲ ಮೇಲ್ಗಡೆ ಬರ್ತಾ ಇರುತ್ತೆ, ಅವಾಗವಾಗ ತೊಗೊಂಡು ಹಾಕ್ಕೋಬೇಕಷ್ಟೆ. ಆ್ಯಂಡ್ ಇದು ನೆಕ್ಸ್ಟ್ ಬಂದು ಕಂಪೋಸ್ಟ್. ಅದು ನಿಮಗೆ ನರ್ಸರಿನಲ್ಲಿ ಸಿಕ್ಬಿಡುತ್ತೆ ಕಂಪೋಸ್ಟ್, ಅಥವಾ ನೀವೇ ಮನೆಯಲ್ಲೂ ಕೂಡ ಕಂಪೋಸ್ಟ್ ಮಾಡ್ಕೋಬೋದು. ಬಟ್ ನಾನು ಏನಪ್ಪ ಅಂದರೆ ಇಲ್ಲಿ ನಾವು ಈ ಥರ ಬಿಲ್ಡಿಂಗಲ್ಲಿ ಇರ್ತೀವಲ್ವಾ, ಸುಮ್ಮನೆ ಅದು ಸ್ಮೆಲ್ ಜಾಸ್ತಿ ಬರುತ್ತೆ, ಅದೆಲ್ಲ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಬಿಲ್ಡಿಂಗಲ್ಲಿ ಏನು ಮಾಡ್ಕೊಳಕ್ಕೆ ಹೋಗಲ್ಲ. ಬಟ್ ನೀವೇನಾದರೂ ಇಂಡಿವಿಜುವಲ್ ಹೌಸ್ ಇದೆ ಅಂದರೆ ನೀವೇ ಮಾಡ್ಕೋಬೋದು, ಒಂದು ಸಪ್ರೇಟ್ ಸೆಕ್ಷನ್ ಅದಕ್ಕೆ ಅಂತ ಇಟ್ಕೊಂಡ್ಬಿಟ್ಟು. ನಿಮ್ಮ ಮನೇಲೇ ತರಕಾರಿಗಳು ಅದರದ್ದು ಸಿಪ್ಪೆ, ಅದು ಹಣ್ಣಿನ ಸಿಪ್ಪೆ ಎಲ್ಲ ಇರುತ್ತಲ್ಲ ಅದೆಲ್ಲನೂ ಅದು ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣನ್ನು ಸ್ವಲ್ಪ ಉದುರಿಸ್ಬಿಟ್ಟು ಒಂದು ಸ್ವಲ್ಪ ದಿವಸ ಅದು ಕೊಳಿಬೇಕು. ಕೊಳೆದ್ಬಿಟ್ಟು ಒಂಥರ ಹುಳ ಬರುತ್ತೆ, ಒಂದು ವರ್ಮ್ ಬರುತ್ತೆ, ಆ ವರ್ಮ್ ಅದನ್ನೆಲ್ಲ ತಿನ್ಕೊಂಡು ಅದು ಕಂಪೋಸ್ಟ್ ಕೊಡುತ್ತೆ. ಸೊ ಅದು ತುಂಬ ಒಳ್ಳೆಯದು ಗಿಡಗಳಿಗೆ. ಅಥವಾ ಮೊಟ್ಟೆದು ಶೆಲ್ಸ್ ಇರುತ್ತಲ್ವ, ಸೊ ಮೊಟ್ಟೆ ಮೇಲ್ಗಡೆ ಸಿಪ್ಪೆನ ನೀವು ಮೊಟ್ಟೆ ಬಾಯ್ಲ್ ಮಾಡಿದ್ಮೇಲೆ ಆ ಸಿಪ್ಪೆನ ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಗಿಡಗಳಿಗೆ ಹಾಕಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನ ನಂಗೆ ಮೇಘನಾ ಹೇಳಿದ್ದು. ಬಟ್ ನಾನು ಈ ಥರ ಮಾಡ್ಕೊತಾ ಇದ್ದೀನಿ, ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೂ ಇದನ್ನ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಬಿಕಾಸ್ ಕೆಲವೊಮ್ಮೆ ಬರೀ ಕೋಕೋಪೀಟ್ ಅಥವಾ ಬರೀ ಕಂಪೋಸ್ಟ್ ಉಳ್ಕೊಂಡ್ಬಿಡುತ್ತೆ. ಇದನ್ನ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಹೆಲ್ದಿಯಾಗಿರುತ್ತೆ ಗಿಡಗಳು ಅಂತ ಅಷ್ಟೇ. ಸೊ ಈ ರೀತಿಯಾಗಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಸಿಂಬಾ ಬಂದ್ಬಿಟ್ಟು ಮುಂದೆನೇ ನಿಂತ್ಕೊಂಡಿದ್ದ, ಅಮ್ಮ ಏನು ಮಾಡ್ತಾ ಇದೀಯಾ ಅಂತ. ಅವ್ನ ಕ್ವೆಶನ್ಸ್ಗೆ ನಾನು ಆನ್ಸರ್ ಮಾಡೋಷ್ಟೇ ಸಾಕಾಗಿರ್ತೀನಿ ಕೆಲವೊಮ್ಮೆ ಅಂತೂ, ಬಿಕಾಸ್ ಇವಾಗ ಅಷ್ಟು ಮಾತಾಡ್ತಾನೆ. ಆ್ಯಂಡ್ ಇವಾಗ ಫೈನಲಿ ನನ್ನ ಮಿಕ್ಸಿಂಗ್ ಎಲ್ಲ ಆಯಿತು. ಆ್ಯಂಡ್ ತುಂಬ ಜನ ಹೂವು ಬಿಡೋದಕ್ಕೆ ಏನು ಮಾಡೋದು, ಬಿಕಾಸ್ ಗಿಡಗಳೆಲ್ಲ ಬೆಳೆದು ಬಿಡುತ್ತೆ ಆದರೆ ಹೂವನೇ ಬಿಡಲ್ಲ ಅಂತ ತುಂಬ ಜನ ಅದನ್ನು ಕೂಡ ಕೇಳಿದ್ದೀರಾ. ನಿಮಗೆ ನರ್ಸರಿನಲ್ಲಿ ಖಾದ್ ಅಂತ ಒಂದು ಸಿಗುತ್ತೆ, ಖಾದ್. ಅದನ್ನು ನೀವು ಕೇಳಿದ್ರೆ ಅವ್ರು ಕೊಡ್ತಾರೆ. ಅದು ಚಿಕ್ಕ ಪ್ಯಾಕೆಟ್ಸಲ್ಲಿ ಬರುತ್ತೆ, ಚಿಕ್ಕದೊಂಥರ ಕಾಳು ಥರ ಬರುತ್ತೆ.
ಅದನ್ನು ತೆಗೆದು ಒಂದು 3-4 ಗಿಡಕ್ಕೆ ಹಾಕಬೇಕು. ಒಂದು ವಾರಕ್ಕೆ ಒಂದ್ಸತಿ ಅಥವಾ 15 ದಿವಸಕ್ಕೆ ಒಂದ್ಸತಿ ಹಾಕಿದ್ರೂ ಕೂಡ ಸಾಕಾಗುತ್ತೆ. ಅದು ತುಂಬ ಒಳ್ಳೆ ವಿಟಮಿನ್ಸ್ ಗಿಡಗಳಿಗೆ. ಆ್ಯಂಡ್ ಇಷ್ಟೆಲ್ಲ ಪ್ಲಾಂಟಿಂಗ್ ಎಲ್ಲ ಮಾಡ್ತೀನಿ, ಬಟ್ ಅಂದರೂ ಅದರದ್ದು ಟೂಲ್ಸ್ನ ತೆಗೆದಿಟ್ಕೊಂಡಿಲ್ಲ ಇನ್ನೂ ನಾನು. ಚಾಕುನಲ್ಲೇ ಎಲ್ಲನೂ ನೀಟಾಗಿ ಸ್ವಲ್ಪ ಡಿಗ್ ಮಾಡಿ ರೀಪಾಟಿಂಗ್ ಅಂದರೆ ಇದೆ. ರೀಪಾಟಿಂಗ್ ಅಂದರೆ ಪೂರ್ತಿ ತೆಗೆದು ಕೂಡ ಕೆಲವೊಬ್ರು ಹಾಕ್ತಾರೆ, ಬಟ್ ನಾನೇನಪ್ಪ ಅಂದರೆ ನೀಟಾಗಿ ಮಣ್ಣನ್ನೆಲ್ಲ ಸ್ವಲ್ಪ ಕೆದಕ್ಬಿಟ್ಟು ಅದರೊಳಗಡೆ ಕೊಕೊಪಿಟ್ ಇದ್ರನ್ನ ಮತ್ತು ಕಾಂಪೋಸ್ಟ್ನ ಮಿಕ್ಸ್ ಮಾಡಿರೋದನ್ನ ಹಾಕಿ ನೀಟಾಗಿ ಇದು ಮಾಡ್ಕೋಬೇಕು. ಮತ್ತು ಎಕ್ಸ್ಟ್ರಾ ಲೀವ್ಸ್ ಎಲ್ಲ ಇರುತ್ತೆ. ಈ ರೋಸ್ದೇನು ಗೊತ್ತಾ, ಮೇನಾಗಿ ತುಂಬ ಉದ್ದಕ್ಕೆ ಬೆಳ್ಕೊಂಬಿಟ್ರೆ ಅದು ಬೇಗ ಹೂವಾಗಿ ಬಿಡೋದಿಲ್ಲ. ಸೊ ಸ್ವಲ್ಪ ಚಾಪ್ ಮಾಡ್ತಾ ಇರಬೇಕು, ಅವಾಗ ಚೆನ್ನಾಗೂ ಬೆಳೆಯುತ್ತೆ, ಹೂವೂ ಚೆನ್ನಾಗಿ ಕೊಡುತ್ತೆ. ರೋಸ್ ಆಗಲಿ ಹೈಬಿಸ್ಕಸ್ ಆಗಲಿ ಇದೆಲ್ಲ ಈ ಥರ ಮಾಡ್ಕೋಬೇಕು. ಹಾಗೂ ತುಳಸಿ ಕೂಡ ಅಷ್ಟೇ, ಈ ಥರ ಒಣಗೋಗಿರೋ ಥರ ಆಗುತ್ತಲ್ಲ ಅದನ್ನೆಲ್ಲ ಚಾಪ್ ಮಾಡಬೇಕು, ಅವಾಗ ಚೆನ್ನಾಗಿ ಬೆಳೆಯುತ್ತೆ. ತುಂಬ ಜನ ಕಟ್ ಮಾಡಲ್ಲ, ಇಲ್ಲ ಬೆಳೆದಿದೆ ಯಾಕೆ ಕಟ್ ಮಾಡಬೇಕು ಅಂತ, ಬಟ್ ಕಟ್ಟಿಂಗ್ ಮಾಡಿದಾಗ್ಲೇ ಚೆನ್ನಾಗಿ ಬೆಳೆಯೋದು ಇನ್ನೂ ಜಾಸ್ತಿ ಗಿಡಗಳು. ಇದನ್ನ ನನಗೆ ನರ್ಸರಿಯವರೇ ಹೇಳ್ಕೊಟ್ಟಿರೋದು. ಸೊ ಅವ್ರ ಹತ್ರ ಹೋಗ್ಬಿಟ್ಟು ಅದೆಷ್ಟು ತಲೆ ತಿಂತಾ ಇರ್ತೀನೋ ಆ ಥರ ಆಯಿತು ಈ ಥರ ಆಯಿತು ಅಂತ ಅವಾಗ ಅವ್ರು ಡೀಟೇಲಾಗಿ ಹೇಳ್ತಾರೆ. ಮತ್ತು ತುಂಬ ಜನ ಈ ಥರ ವೈಟ್ ಹುಳುಗಳು ಬರುತ್ತೆ, ಒಂಥರ ಫಂಗಸ್ ಥರ. ಅದಕ್ಕೇನು ಮಾಡಬೇಕು ಅಂತಲೂ ನಾನಂತೂ ಎಷ್ಟು ತಲೆ ಕೆಡಿಸ್ಕೊಂಡಿದೆ ಅಂದರೆ ಕೇಳಬೇಡಿ. ಸೊ ಅದಕ್ಕೇನಪ್ಪ ಅಂದರೆ ಅದು ಕಂಡಿದ ತಕ್ಷಣ ಫಸ್ಟು ಅದು ನೀವು ಚಾಪ್ ಮಾಡೋಕ್ಕಾದರೆ ಚಾಪ್ ಮಾಡಿಬಿಡಿ, ಬಿಕಾಸ್ ಅದಿನ್ನೂ ಗಿಡಗಳನ್ನ ಹಾಳೆ ಮಾಡೋದು. ಇಲ್ಲ ಆಗಲ್ಲ ಅಂತ ಅಂದರೆ ನೀವು ಈ ಹೆಡ್ ಆ್ಯಂಡ್ ಶೋಲ್ಡರ್ ಶ್ಯಾಂಪು ಬರುತ್ತಲ್ಲ ಅದನ್ನ ಫುಲ್ ಡೈಲ್ಯೂಟ್ ಮಾಡಿಬಿಟ್ಟು ಅದನ್ನು ಸ್ಪ್ರೇ ಮಾಡಬೇಕಂತೆ. ಅದನ್ನ ಸ್ಪ್ರೇ ಮಾಡಿದ್ರು ತುಂಬ ಬೇಗನೆ ಹೊಟ್ಟೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ರು ನನಗೆ ಅಂಗಡಿಯವರು. ಸೊ ಆ ಥರ ಮಾಡಿ ನೋಡಿ. ನಾನು ಹೆಡ್ ಆ್ಯಂಡ್ ಶೋಲ್ಡರ್ ಇನ್ನೂ ಟ್ರೈ ಮಾಡಿಲ್ಲ, ಡೆಟಾಲ್ ಟ್ರೈ ಮಾಡಿದ್ದೀನಿ, ಅದು ಕೆಲವೊಮ್ಮೆ ವರ್ಕ್ ಆಗಿದೆ ಅಂತ ಅನ್ನಿಸ್ತು. ಬಟ್ ನಾನು ಜಾಸ್ತಿ ಇತ್ತೀಚೆಗೆ ಏನು ಮಾಡ್ತೀನಿ ಅಂದರೆ ಆ ಫಂಗಸ್ ಥರ ಕಾಣಿಸಿದ್ರೆ ನಾನು ಅದನ್ನ ಕಟ್ ಮಾಡಿಬಿಡ್ತೀನಿ, ಆ ಒಂದು ಅಷ್ಟು ಇದನ್ನೇ. ಸೊ ಆಮೇಲೆ ನೀಟಾಗಿ ಬೆಳ್ಕೊಂಡು ಹೋಗುತ್ತೆ. ಸೊ ಒಂದಿಷ್ಟು ನಾನು ರೀಪಾಟಿಂಗ್ ಕತೆ ಆಲ್ಮೋಸ್ಟ್ ಒಂದು 2-2.5 ಅವರ್ ಹಿಡಿತು ನನಗೆ. ಅದು ನೆನೆಸಿರೋದಲ್ದಂತೆಯೇ ಇದು ಒಂದು ಇಷ್ಟು ಮಾಡೋದಕ್ಕೆ ಒಂದು 2.5 ಅವರ್ ಹಿಡಿತು ನನಗೆ ರೀಪಾಟಿಂಗ್ ಎಲ್ಲ ಮಾಡೋ ಅಷ್ಟರಲ್ಲಿ. ಓಕೆ ಗಾಯ್ಸ್, ಸೊ ಆಯಿತು ಕೆಲಸ ಎಲ್ಲ ಒಂದು ಸ್ವಲ್ಪ ಆಲ್ಮೋಸ್ಟ್ ಒಂದು 50% ಅಷ್ಟು ಕ್ಲೀನಿಂಗ್ ಮುಗ್ದಿದೆ. ಬಟ್ ಕಿಚನೇ ದೊಡ್ಡ 50% ಇರೋದು, ಬಿಕಾಸ್ ಸ್ವಲ್ಪ ಆ ಗ್ಲಾಸ್ ಇದೆಲ್ಲನೂ ಕೂಡ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದೆಲ್ಲನೂ ಕ್ಲೀನ್ ಮಾಡಿ ಮತ್ತೆ ನಿಮ್ಮ ಜೊತೆ ಕಿಚನ್ ಟವರ್ ತುಂಬ ಟೈಮಿಂದ ಕೇಳ್ತಿದ್ದೀರಾ. ಫಸ್ಟ್ ಆಫ್ ಆಲ್ ಸಾರಿ, ನಾನು ಮಾಡೋಕ್ಕೆ ಆಗ್ತಿಲ್ಲ. ಇವಾಗ ರೀಸನ್ ನಿಮಗೆ ಗೊತ್ತಾಗಿರುತ್ತೆ ಏನಕ್ಕೆ ಅಂತ. ಮಾತೆತ್ತಿದ್ರೆ ಬರೀ ಸೈಡ್ ಹತ್ರ ಹೋಗೋ ಅಥವಾ ಅಲ್ಲಿಗೆ ಆ ಸೆಲೆಕ್ಷನು ಈ ಸೆಲೆಕ್ಷನು ಮತ್ತು ಅದು ತಗೊಬರ್ಬೇಕು ಇದು ತಗೊಬರ್ಬೇಕು ಅನ್ನೋದೇ ಇರುತ್ತೆ. ಸೊ ನಮ್ಗೆ ಹೋಗೋಕ್ಕೆ ಬರೀ ಅಲ್ಲಿ ಇಲ್ಲಿ ಹೋಗಿ ಕರೆಕ್ಟಾಗಿ ಕಿಚನ್ನ ನೀಟಾಗಿ ಇಟ್ಕೊಂಡು ಅದನ್ನ ವೀಡಿಯೋ ಮಾಡಿ ತೋರಿಸೋಣ ಅನ್ನೋ ಆಗ್ತಾನೆ ಇರಲಿಲ್ಲ ನನ್ನ ಕೈಲಿ. ಬಟ್ ಇವಾಗ ಅಂದ್ಕೊಂಡಿದ್ದೀನಿ ಹೇಗಿದ್ದರೂ ಸಂಕ್ರಾಂತಿ ಹಬ್ಬಕ್ಕೆ ಅಂತ ಎಲ್ಲನೂ ಕ್ಲೀನ್ ಮಾಡ್ತಾ ಇದ್ದೀನಿ. ಫಸ್ಟು ಕಿಚನ್ನ ಫುಲ್ ಡೀಪ್ ಕ್ಲೀನ್ ಮಾಡಿಬಿಡೋಣ, ಮತ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗನೆ ಶೇರ್ ಮಾಡ್ಕೋತೀನಿ. ಸೊ ಇನ್ನೊಂದು 2-3 ವೀಡಿಯೋಸಲ್ಲೇ ಶೇರ್ ಮಾಡ್ತೀನಿ ಅಂತಲೇ ಅಂದ್ಕೊಳ್ಳಿ. ಹಾಗೂ ನನಗೆ ಕ್ವೆಶನ್ಸ್ಗೆ ನಾವು ಹಾಗೆ ನಿಮಗೆ ಆನ್ಸರ್ ಮಾಡ್ತಾ ಹೋಗ್ತಾ ಇದ್ದೀವಲ್ಲ ವೀಡಿಯೋಸಲ್ಲೇ, ತುಂಬ ಜನ ಕಾಮೆಂಟ್ಸಲ್ಲಿ ತುಂಬ ಕೇಳ್ತಾ ಇದ್ದೀರಾ, ಪರ್ಸ್ನಲಿ ಕೂಡ ತುಂಬ ಮೆಸೇಜ್ ಮಾಡಿ ಕೇಳ್ತಾ ಇದ್ದೀರಾ. ಸೊ ಒಬ್ಬೊಬ್ಬರಿಗೆ ಇಂಡಿವಿಜುವಲಾಗಿ ಮೆಸೇಜ್ ಮಾಡೋದಕ್ಕಿಂತ ಕಾಮೆಂಟ್ಗೆ ರಿಪ್ಲೈ ಮಾಡೋದಕ್ಕಿಂತ ಒಂದೇ ಸತಿ ಹೇಳಿಬಿಟ್ರೆ ಎಲ್ಲ ಡೌಟ್ಸು ಕ್ಲಿಯರ್ ಆಗುತ್ತೆ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಆ್ಯಂಡ್ ತುಂಬ ಜನ ಫಸ್ಟ್ ಕೇಳಿದ್ದು ಬಂದುಬಿಟ್ಟು ಪ್ಲ್ಯಾನ್ ಎಲ್ಲ ಹೇಗೆ ಸ್ಟಾರ್ಟ್ ಆಯಿತು ಏನು ಎತ್ತ ಅಂತೆಲ್ಲ. ಸೊ ಅದ್ರದ್ದು ಒಂದು ಡೀಟೇಲ್ ವೀಡಿಯೋನ ಮಾಡಿದ್ದೀವಿ, ಯಾರು ಪ್ಲ್ಯಾನಿಂಗ್ ಇದ್ದು ಮತ್ತು ಹೇಗೆ ಪ್ಲ್ಯಾನ್ ಮಾಡಿದ್ವಿ ಪ್ರತಿಯೊಂದೂ ಅದೊಂದು ಡೀಟೇಲ್ ವೀಡಿಯೋ ಮಾಡಿದ್ವಿ. ಅದು ನಿಮ್ಮ ಜೊತೆ ಆದಷ್ಟು ಬೇಗನೆ ಬರುತ್ತೆ. ಆ್ಯಂಡ್ ಸೆಕೆಂಡ್ ಮೋಸ್ಟ್ ತುಂಬ ಕೇಳಿರೋ ಕ್ವೆಶನ್ ಬಂದುಬಿಟ್ಟು ನಿಮ್ಮ ಇನ್ಲಾಸ್ ರಿಯಾಕ್ಷನ್ ಹೇಗಿತ್ತು ಸುಪ್ರಿಯಾ ಅಂತ. ನಂಗೆ ಆ್ಯಕ್ಚುಲಿ ಪುನೀತ್ ಹತ್ರ ಹೇಳಿಸ್ಬೇಕು ಅಂತ ಇತ್ತು, ಬಟ್ ಅವರು ಆಫೀಸ್ಗೆ ಹೋಗಿದ್ದಾರೆ. ಸೊ ಅವ್ರನ್ನ ಕಾಯ್ಕೊಂಡಿದ್ರೆ, ಅವ್ರು ಡೈಲಿ ಆಫೀಸ್ಗೆ ಹೋಗ್ತಿದ್ದಾರೆ. ಸೊ ಕಾಯ್ಕೊಂಡಿದ್ರೆ ನಾನು ಇದನ್ನ ಹೇಳೋಕ್ಕೆ ಆಗಲ್ಲ ಅಂತ ಹೇಳಿಬಿಟ್ಟು ನಾನೇ ಆನ್ಸರ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಸೊ ನಮ್ಮ ಇನ್ಲಾಸ್ ರಿಯಾಕ್ಷನ್ ಅಂದರೆ ನಮ್ಮ ಮಾವ ಅವ್ರು ಜಾಸ್ತಿ ಏನೂ ಇದು ಮಾಡಲಿಲ್ಲ. ಬಟ್ ನಮ್ಮ ಅತ್ತೆ ಫಸ್ಟು ಅವರ ಒಂದು ಒಪಿನಿಯನ್ ಬಂದುಬಿಟ್ಟು ಯಾಕೆ ಬೇಡ ಬಿಡು ನೀನು ಒಬ್ಬನೇ ಮಾಡ್ಕೋಬೋದಲ್ವಾ ಅಂತ ಇತ್ತು. ಅಂದರೆ ಯಾಕೆ ಅನ್ನೋ ಕ್ವೆಶನ್ ಫಸ್ಟು ಜಾಸ್ತಿ ಇತ್ತು. ಯಾಕೆ ಒಟ್ಟಿಗೆ ಒಬ್ಬನೇ ಮಾಡ್ಕೋಬೋದಲ್ವಾ ಅಂತ. ಯಾವುದೇ ಒಂದು ಅಪ್ಪ ಅಮ್ಮ ಆಗಲಿ ಅವ್ರಿಗೆ ಅದೇ ರೀತಿ ಇರುತ್ತಲ್ವ. ಸೊ ಅವ್ರು ನಮ್ಮ ಅತ್ತೆದು ಮೇನಾಗಿ ಏನಪ್ಪ ಅಂದರೆ ಇಂಡಿವಿಜುವಲಾಗಿ ಮಾಡ್ಕೊಂಡ್ರೆ ಜಾಗನೂ ನಮ್ಮದೇ ಮನೆಯೂ ನಮ್ಮದೇ ಆ ರೀತಿಯಾಗಿರುತ್ತೆ ಅಂತ. ಬಟ್ ಆಮೇಲೆ ಅವ್ರಿಗೆ ಅರ್ಥ ಮಾಡಿಸಿದ್ರು ಪುನೀತ್, ಈ ಥರ ಒಟ್ಟಿಗೆ ಕಟ್ಟೋದ್ರಿಂದ ನಮಗೆ ಒಬ್ಬರು ತೊಗೋಬೇಕು ಅಂದರೆ ಸೈಟ್ ವ್ಯಾಲ್ಯೂ ಎಷ್ಟಾಗುತ್ತೆ, ಮನೆ ಕಟ್ಸೋಕ್ಕೆ ಮತ್ತು ದುಡ್ಡು ಹೇಗೆ ಅರೇಂಜ್ ಮಾಡೋದು, ಅದಕ್ಕೆ ಒಟ್ಟಿಗೆ ಮಾಡಿದಾಗ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ. ಸೊ ಆ ಥರ ಎಲ್ಲ ಹೇಳಿದಾಗ ಸರಿ ಅವರು ಕೂಡ ಅರ್ಥ ಮಾಡಿಕೊಂಡು ಅವ್ರು ಅದಾದಮೇಲೆ ಬೇಡ ಆ ಥರ ಎಲ್ಲ ಏನೂ ಹೇಳಲಿಲ್ಲ. ಸರಿ ನಿಮಗೆ ಅದು ಓಕೆ ಅಂತ ಅನಿಸ್ತಿದೆ ಅಂದರೆ ಡೆಫಿನೆಟ್ಲಿ ಮಾಡಿ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಅವರು ಕೂಡ ಹೇಳಿದ್ರು ಫಸ್ಟು. ಬಟ್ ಬೇಡ ಎಂತಕ್ಕೆ ಒಟ್ಟಿಗೆ ಎಂತಕ್ಕೆ ಮಾಡ್ತಾ ಇದ್ದೀರಾ ಆ ಥರನೇ ಇತ್ತು. ಬಟ್ ಅದಾದಮೇಲೆ ಅವ್ರಿಗೆ ಡೀಟೇಲಾಗಿ ಅರ್ಥ ಮಾಡಿಸಿದ್ಮೇಲೆ ಅವರು ಸರಿ ಆಯಿತು ಅಂತ ಹೇಳಿದರು. ಆ್ಯಂಡ್ ನೆಕ್ಸ್ಟ್ ನನ್ನ ಇನ್ಲಾಸ್ ಅಂದರೆ ನನ್ನ ಇಬ್ಬರು ಬ್ರದರ್ ಇನ್ ಲಾಸ್ ಮತ್ತು ನನ್ನ ಇಬ್ಬರು ಕೋ ಸಿಸ್ಟರ್ಸ್. ಸೊ ಅವ್ರಿಗೆ ಹೇಳಿದಾಗಂತೂ ಅವರು 4 ಜನ ತುಂಬ ಖುಷಿಪಟ್ಟರು. ಒಳ್ಳೆಯದು ಒಟ್ಟಿಗೆ ಮಾಡ್ತಾ ಇದ್ದೀರಾ ಅಂದರೆ ಡೆಫಿನೆಟ್ಲಿ ಒಳ್ಳೆಯದು, ಚೆನ್ನಾಗಿ ನನ್ನ ಅಂದರೆ ಶಾರದಾಕ್ಕಾಗಲಿ ಕೃತಿಕಾಗಲಿ ಅವರಿಬ್ಬರು ಕೂಡ
ಕೂಡ ತುಂಬ ಸಪೋರ್ಟ್ ಮಾಡಿದ್ರು, ಒಳ್ಳೇದು ಮಾಡಿ ಅಂತ. ಇನ್ಫ್ಯಾಕ್ಟ್ ನನ್ನ ಇಬ್ಬರು ಬ್ರದರ್ ಇನ್ ಲಾಸ್ ಅವರು ಕೂಡ ಪುನೀತ್ ಹೇಳಿದಾಗ ಅವರು ಕೂಡ ತುಂಬ ಸಪೋರ್ಟ್ ಮಾಡಿದ್ರು. ಮತ್ತು ಅವರು ಕೂಡ ಬಂದು ನಮ್ಮ ಬಿಲ್ಡಿಂಗ್ ಸೈಟ್ ಎಲ್ಲನೂ ಪ್ರತಿಯೊಂದನ್ನು ಕೂಡ ನೋಡ್ಕೊಂಡು ಹೋಗಿದ್ದಾರೆ. ಆವಾಗ ನಾವೇನು ವೀಡಿಯೋಸ್ ಮಾಡಲಿಲ್ಲ ಅಷ್ಟೇ, ಬಟ್ ಅವರು ಕೂಡ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಅವರು ಕೂಡ ಖುಷಿ ಪಟ್ಟರು. ಅಂದರೆ ಈ ಥರ ಸಪೋರ್ಟಿವ್ ಆಗಿ ಎಲ್ಲರೂ ಮಾಡ್ತಾ ಇದ್ದಾರೆ ಅಂದರೆ ಡೆಫಿನೆಟ್ಲಿ ಮಾಡಿ ಅಂತ ಹೇಳ್ಬಿಟ್ಟು ಅವರು ಕೂಡ ಖುಷಿ ಪಟ್ಟರು. ಸೊ ಆ ಥರ ತುಂಬ ನೆಗೆಟಿವ್ ಆಗಿ ಯಾರೂ ಏನೂ ಇದು ಮಾಡಲಿಲ್ಲ. ಆ್ಯಂಡ್ ಅವ್ರ ಮನಸ್ಸಲ್ಲೂ ಕೂಡ ಆ ಥರ ನೆಗೆಟಿವ್ ಆಗಿ ಏನೂ ಇಲ್ಲ. ಒಳ್ಳೇದು ಅಂದರೆ ಅವ್ರಿಗೇನಪ್ಪ ಅಂದರೆ ಒಳ್ಳೇದು, ಎಲ್ಲೋ ಒಂದು ಕಡೆ ಮಾಡ್ಕೋತಾ ಇದ್ದಾರೆ ಅಂದರೆ ತುಂಬಾ ಒಳ್ಳೇದು ಅಂತಲೇ ಇತ್ತು. ಸೊ ಇದು ನನ್ನ ಇನ್ಲಾಸ್ ರಿಯಾಕ್ಷನ್ ಆಗಿತ್ತು. ಬಟ್ ಎಸ್, ತುಂಬ ಸಪೋರ್ಟ್ ಇದೆ. ಇನ್ನೊಂದೇನು ಗೊತ್ತಾ, ಈ ಥರ ಮ್ಯಾಟರ್ಸಲ್ಲಿ ಫ್ಯಾಮಿಲಿ ಸಪೋರ್ಟ್ ಇಲ್ಲದಂತೆ ನಾವೇನು ಮಾಡೋಕ್ಕಾಗಲ್ಲ. ಮತ್ತು ಇದನ್ನು ಅನ್ಕೋಬೋದು ನೀವು ಮತ್ತು ನಿಮ್ಮ ಬ್ರದರ್ ಇನ್ ಲಾಸ್ ನೀವು ಈ ಥರ ಜೊತೆಲಿ ಸೇರ್ಕೊಂಡು ಮಾಡ್ಬೋದಾಗಿತ್ತಲ್ಲ, ಅವರು 3 ಜನ ಅಂತಂದಿರು ಅಂತ. ಬಟ್ ಇನ್ನೊಂದೇನಪ್ಪ ಅಂದರೆ ನಾವು 3 ಜನ ಬೇರೆ ಬೇರೆ ಕಡೆ ಇರ್ತೀವಿ. ಇವಾಗ ನಾವು ಈ ಕಡೆ ಇದ್ದೀವಿ, ಮತ್ತು ನಮ್ಮ ಫಸ್ಟ್ ಬ್ರದರ್ ಇನ್ ಲಾ ಮತ್ತು ನನ್ನ ಫಸ್ಟ್ ಕೋ ಸಿಸ್ಟರ್ ಬಂದು ಅವ್ರು ರಾಮನಗರದಲ್ಲಿದ್ದಾರೆ. ಇನ್ನೊಬ್ಬರು ಬಂದು ಅವರು ಕೂಡ ಬ್ಯಾಂಗ್ಳೂರಲ್ಲೇ, ಬಟ್ ಅವ್ರು ಬೇರೆ ಕಡೆ ಇದ್ದಾರೆ. ಆ್ಯಂಡ್ ಅವ್ರು ಇವಾಗ ರೀಸೆಂಟಾಗಿ ಮದುವೆ ಆಗಿದ್ದಾರೆ. ಸೊ ಈ ರೀತಿ 3 ಜನನೂ ಬೇರೆ ಬೇರೆ, ಅವ್ರು ನಮ್ಮದೇ ಬೇರೆ ಬೇರೆ ಥಾಟ್ಸ್ ಎಲ್ಲ ಇತ್ತು. ಅವ್ರಿಗೆ ಅವ್ರದ್ದಂತ ಓನಾಗಿ ಮಾಡ್ಕೋಬೇಕು ಅಂತಲೂ ಕೂಡ ಆಸೆ ಇದೆ. ಸೊ ಆ ರೀತಿಯಾಗಿರೋದ್ರಿಂದ ನಾವು ಅಂದರೆ ಪುನೀತ್ ಮತ್ತು ಅವರ ಅಣ್ಣ ತಮ್ಮದಿರು ಈ ಒಂದು ರೀಸನಿಂದ ಒಟ್ಟಿಗೆ ಕಟ್ಟೋಕ್ಕಾಗಲಿಲ್ಲ. ಬಟ್ ಫಸ್ಟ್ ಥಾಟ್ ಇಲ್ಲಿ ಬಂತು ಆ್ಯಂಡ್ ಇಲ್ಲೇ ಎಕ್ಸಿಕ್ಯೂಟ್ ಕೂಡ ಆಯ್ತಲ್ವ. ಸೊ ಆ ರೀತಿಯಾಗಿ ಅವ್ರ ಜೊತೆ ಮಾಡಬಾರ್ದು, ಬರೀ ನನ್ನ ತಂಗಿರ ಜೊತೆನೇ ಮಾಡಬೇಕು ಆ ಥರ ಎಲ್ಲ ಏನೂ ಇಲ್ಲ. ಯಾರ ಜೊತೆ ಆಗಿದ್ರೂ ನಡೀತಿತ್ತು. ಅದೇ ಹೇಳ್ತಾರಲ್ಲ, ಯಾರ ಜೊತೆ ಆಗಿದ್ರೂ ನಡೀತಿತ್ತು. ಬಟ್ ನಮ್ಮ ಋಣ ಇಲ್ಲಿತ್ತು ಅಂತಲೇ ಹೇಳ್ಬೋದು. ಸೊ ಋಣ ಇಲ್ಲಿದ್ದರಿಂದ ಇಲ್ಲಾಯಿತು ಅಷ್ಟೇ. ಬಟ್ ಎಸ್, ಇದು ನನ್ನ ಒಂದು ಇನ್ಲಾಸ್ ರಿಯಾಕ್ಷನ್. ಅವರು ಇನ್ನೊಂದ್ಸತಿ ಯಾವಾಗಲಾದ್ರೂ ನಮ್ಮ ಸೈಟ್ ಹತ್ರ ಅಥವಾ ನಮ್ಮ ಬಿಲ್ಡಿಂಗ್ ಹತ್ರ ಬಂದಾಗ ಡೆಫಿನೆಟ್ಲಿ ಅವರ ಒಪಿನಿಯನ್ ಏನಿದೆ ಅಂತ ಅವರ ಅಂದರೆ ಕ್ಯಾಮ್ರಾದಲ್ಲೇ ಆನ್ ಫೇಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಎಸ್ ಗೈಸ್, ಸೊ ಇದಷ್ಟು ಬಂದು ಇವತ್ತಿನ ಒಂದು ಪುಟ್ಟ ವ್ಲಾಗ್. ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ. ನಿಮ್ಗೆ ಏನಾದರೂ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ತುಂಬ ಒಳ್ಳೆ ಮನೆ ವೀಡಿಯೋಸೇ ಬರೋದಿದೆ. ಆ್ಯಂಡ್ ನೆಕ್ಸ್ಟ್ ವೀಡಿಯೋನಲ್ಲಿ ಪ್ರಾಬ್ಲಿ ನಾನು ಎಲ್ಲರ ಜೊತೆ 3D ಪ್ಲಾನ್ನ ಕೂಡ ಶೇರ್ ಮಾಡ್ಕೊತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನೀವು 3D ಪ್ಲಾನ್ನ ಮಿಸ್ ಮಾಡಬಾರ್ದು ಅಂದರೆ. ಆ್ಯಂಡ್ ನನ್ನ ತಂಗಿ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಬಿಕಾಸ್ ಲಚೂಸ್ ಪ್ರಪಂಚ ಅಲ್ಲೂ ಕೂಡ ನಮ್ಮ ಮನೆ ಬಗ್ಗೆ ಸಾಕಷ್ಟು ವೀಡಿಯೋಸ್ ಅಲ್ಲೂ ಕೂಡ ಬರ್ತಾ ಇರುತ್ತೆ. ಇನ್ಫ್ಯಾಕ್ಟ್ ಬೋರ್ ಹಾಕಿರೋ ವೀಡಿಯೋ ನೋಡ್ಕೊಂಡು ಬಂದಿಲ್ಲ ಅಂದರೆ ಡೆಫಿನೆಟ್ಲಿ ಹೋಗಿ ಚೆಕ್ಔಟ್ ಮಾಡಿ. ಆವತ್ತಿನ ದಿನ ಇದ್ದಿದ್ದು ಮಜಾ ಮಾತ್ರ ಅಂದರೆ ತುಂಬ ಭಯದಿಂದ ಹೋಗಿ ನಾವು ಒಂದು ಖುಷಿನ ಅನುಭವಿಸಿದ್ವಲ್ಲ, ತುಂಬಾ ಖುಷಿ ಆಯ್ತದು. ಅದು ಅನ್ಫರ್ಗೆಟಬಲ್ ಡೇಸ್. ಸೊ ಎಸ್, ಡೆಫಿನೆಟ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲ ವೀಡಿಯೋಸ್ಗೋಸ್ಕರನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.